ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ಹೇ ಪ್ರೀತಿಯೇ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಸುಪ್ರಭಾತ ಕೇಳಿ ರಿಶಾಂಕ್ ಎಚ್ಚರಗೊಂಡನ. ಎದ್ದು ಕಣ್ಣುಜ್ಜಿ ಕಿಟಕಿಯ ಪರದೆ ಸರಿಸಿ ಸೂರ್ಯನ ಕಿರಣಗಳಿಗೆ ತನ್ನ ಮೈಯೊಡ್ಡಿಕೊಂಡನ. ರಿಶಾಂಕ್, ಏಳು, ಆಗಲೇ ಗಂಟೆ 7 ಆಗಿದೆ, ಮೀಟಿಂಗ್ ಇದೆ ಅಂದ್ಯಲ್ಲೋ, ಏಳು ಎಂದು ಪವಿತ್ರ ಕರೆದಾಗ ತಲೆ ಚಚ್ಚಿಕೊಳ್ಳಬೇಕೆನಿಸಿತು ರಿಶಾಂಕ್ಗೆ. ಬಂದೆ ಅಮ್ಮ ಎಂದು ಕಿರ್ಚಿದ. ಈ ಹೆಂಗಸರು ಹೀಗೇನಾ, ದಿನ ಇದೇ ಮಾತು ಕೇಳಿ ಕೇಳಿ ಸಾಕಾಗಿದೆ ಎಂದು ಗೊಣಗುತ್ತಾ ಬಾತ್ರೂಮ್ಗೆ ತೆರಳಿದನ. ನಿತ್ಯ ಕರ್ಮಗಳನ್ನು ಮುಗಿಸಿ ಆಫೀಸ್ಗೆ ತಯಾರಾಗಿ ಡೈನಿಂಗ್ ಹಾಲ್ಗೆ ಬಂದನು. ಅಲ್ಲಿ ತಂದೆ ವಹಿಷ್ಠ ಶರ್ಮಾ ಅವನಿಗಾಗಿ ಕಾಯುತ್ತಿದ್ದರು. ಬಿಸಿ ಬಿಸಿ ದೋಸೆ ತಯಾರಾಗಿತ್ತು. ರಿಶಾಂಕ್, ನೋಡು, ಇವತ್ತು ಸಂದರ್ಶನ ಇದೆ, ನೀನದನ್ನು ನಿರ್ವಹಣೆ ಮಾಡು, ನಾನು ಮೀಟಿಂಗ್ ಅಟೆಂಡ್ ಮಾಡುವೆ ಎಂದು ಹೇಳಿದಾಗ ಸರಿಯಪ್ಪ ಎಂದನು. ರಿಶಾಂಕ್, ನನ್ನನ್ನು ಆಫೀಸ್ಗೆ ಹೋಗುವಾಗ ದೇವಸ್ಥಾನಕ್ಕೆ ಬಿಟ್ಟು ಹೋಗ್ತೀಯಾ? ಇವತ್ತು ಸೋಮವಾರ ಅಲ್ವಾ, ನಿನ್ನ ಹೆಸರಲ್ಲಿ ರುದ್ರಾಭಿಷೇಕ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ ಎಂದು ಪವಿತ್ರ ಹೇಳಿದಾಗ ರಿಶಾಂಕ್ ಮರು ಮಾತನಾಡಲಿಲ್ಲ. ಕಾರಲ್ಲಿ ರಿಶಾಂಕ್ ಜೊತೆ ತೆರಳುವಾಗ ಪವಿತ್ರರಿಗೆ ತಮ್ಮ ಹಿಂದಿನ ದಿನಗಳು ನೆನಪಾದವು. ನಾಗರತ್ನ ಹಾಗೂ ಸಂಪತ್ರ 3ನೇ ಮಗಳು ಪವಿತ್ರ. 3 ಜನ ಹೆಣ್ಣು ಮಕ್ಕಳ ಪೈಕಿ ಮೆಚ್ಚಿನ ಮಗಳಾಗಿ ಬೆಳೆದ ಪವಿತ್ರರಿಗೆ ಬಡತನವೇ ಒಂದು ಶಾಪವಾಗಿತ್ತು. ಅದೆಷ್ಟೋ ಆಸೆ ಕನಸುಗಳನ್ನು ಹೊತ್ತ ಅವರಿಗೆ ವಿದ್ಯೆ ಎಂದೂ ಮೋಸ ಮಾಡಲಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ಅಕ್ಕಂದಿರ ಮದುವೆ ಮಾಡಿ ಮುಗಿಸಿದ್ದ ಸಂಪತ್ರಿಗೆ ಇವಳು ಮದುವೆಯನ್ನು ವಿರೋಧಿಸಿ ಕೆಲಸಕ್ಕೆ ತೆರಳುತ್ತೇನೆ ಎಂದು ಹೇಳಿದ್ದೇ ಚಿಂತೆಯಾಗಿತ್ತು. ಹೇಗಾದರೂ ಇವಳಿಗೆ ಮದುವೆ ಮಾಡಲೇಬೇಕೆಂಬ ಪಣ ತೊಟ್ಟಿದ್ದ ಪೋಷಕರು ವಹಿಷ್ಠ ಶರ್ಮನಿಗೆ ಮದುವೆ ಮಾಡಿಕೊಟ್ಟರು. ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ವಹಿಷ್ಠನಿಗೆ ಹೇಳಿಕೊಳ್ಳುವಂತಹ ಸಂಬಳ ಇರಲಿಲ್ಲ. ಹೀಗಾಗಿ ಪವಿತ್ರ ಕೆಲಸಕ್ಕೆ ತೆರಳಿ ಸಂಪಾದಿಸತೊಡಗಿದಳು. ಹೀಗೆ ಸಂಸಾರ ಸಾಗುತ್ತಿರುವಾಗ ವಹಿಷ್ಠರ ಕಂಪನಿ ಮಾರಾಟವಾಗುತ್ತಿದೆ, ಕೆಲಸದಿಂದ ಕಿತ್ತು ಹಾಕಲಾಗಿದೆ ಎಂಬ ಸುದ್ದಿ ಪವಿತ್ರರಿಗೆ ಆಘಾತ ತಂದಿತು. ಇಲ್ಲ, ಹೀಗಾದರೂ ಮಾಡಿ ಕಂಪನಿ ಮಾರಾಟವಾಗುವುದನ್ನು ತಡೆಯಬೇಕೆಂದು ಅವಳ ಸ್ನೇಹಿತರನ್ನು ಸಂಪರ್ಕಿಸಿದಳು. ಎಲ್ಲರ ಬಳಿ ಸಾಲ ಮಾಡಿ ತಾನೇ ಆ ಕಂಪನಿಯನ್ನು ಕೊಂಡುಕೊಳ್ಳುವೆ ಎಂಬ ಮೊಂಡು ಹಠಕ್ಕೆ ಬಿದ್ದಳು. ಆ ಚಿಕ್ಕ ಕಂಪನಿಯನ್ನು ತಾನೇ ಖರೀದಿಸಿದಳು. ತನ್ನ ಜ್ಞಾನ, ಅನುಭವ, ವಹಿಷ್ಠ ಶರ್ಮರ ಪ್ರೋತ್ಸಾಹ ಅವಳಿಗೆ ಇನ್ನೂ ಶಕ್ತಿ ಕೊಟ್ಟಿತು. ವಹಿಷ್ಠರ ಬುದ್ಧಿಶಕ್ತಿಯೂ ಸೇರಿ ಕಂಪನಿ ಬೆಳೆಯುತ್ತಾ ಬಂದು ದೇಶ ವಿದೇಶಗಳಲ್ಲೂ ಪ್ರಸಿದ್ಧಿ ಪಡೆಯಿತು. ರಿಶಾಂಕ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಎಂಬ ಕಂಪನಿಯ ಮಾಲಕಿ ಈಗ. ಪವಿತ್ರರಿಗೆ ತಮ್ಮ ಕಷ್ಟ, ನಷ್ಟ, ಅವಮಾನಗಳನ್ನು ಯೋಚಿಸಿ ದುಃಖ ಬಂತು. ಅಮ್ಮ, ದೇವಸ್ಥಾನ ಬಂತು ಎಂದಾಗ ಕಣ್ಣೀರು ಒರೆಸಿಕೊಂಡರು. ಯಾಕಮ್ಮ ಹೀಯಳು? ನಿನ್ನ ಕಣ್ಣುಗಳಲ್ಲಿ ಕಣ್ಣೀರು ಬರಬಾರದು. ನೀನು ಅಪ್ಪ ಪಟ್ಟ ಪರಿಶ್ರಮದ ಫಲ ಈ ಕಂಪನಿ ಉನ್ನತ ಸ್ಥಾನದಲ್ಲಿರುವುದು. ಇಳಿ ಎಂದಾಗ ರಿಶಾಂಕ್, ನೀನು ಬಾರೋ, ನಿನಗೆ ಒಳ್ಳೆಯದಾಗಲಿ ಎಂದು ಬೇಡಿಕೊಂಡಿರುವುದು, ಪ್ಲೀಸ್ ಬಾರೋ ಎಂದಾಗ ಇಲ್ಲಮ್ಮ, ಇವತ್ತು ಇಂಟರ್ವ್ಯೂ ಮಾಡೋದಿದೆ, ಅವರನ್ನು ಕಾಯಿಸೋದು ಇಷ್ಟ ಇಲ್ಲ, ಹೋಗ್ತೀನಿ ಎಂದನು. ಈ ಅಮ್ಮನ ಮಾತಿಗೆ ನೀನಿಷ್ಟೇ ಬೆಲೆ ಕೊಡೋದಾ? ಇನ್ನೂ ಏನು ಲೇಟ್ ಆಗಿಲ್ಲ ಕಣೋ ಎಂದಾಗ ರಿಶಾಂಕ್ ಸರಿಯಮ್ಮ ಎಂದು ಒಪ್ಪಿದಾಗ ಪವಿತ್ರರ ಮುಖದಲ್ಲಿ ಸಮಾಧಾನ ನೆಲೆಸಿದ. ದೇವಸ್ಥಾನಕ್ಕೆ ಬಂದರು ತಾಯಿ ಮಗ. ರುದ್ರಾಭಿಷೇಕ ಮಾಡಿಸಿ ದೇವರಿಗೆ ಪ್ರದಕ್ಷಿಣೆ ಹಾಕುವಾಗ ಎದುರಿನಿಂದ ಬಂದ ಹುಡುಗಿಯನ್ನು ನೋಡಿ ರಿಶಾಂಕ್ ಒಮ್ಮೆ ಆಶ್ಚರ್ಯಚಕಿತನಾದ. ಇವಳೇನು ದೇವಲೋಕದಿಂದ ಇಳಿದು ಬಂದ ಅಪ್ಸರೆಯಾ, ಅಥವಾ ಬ್ರಹ್ಮ ಇವಳನ್ನು ವಿಶೇಷವಾಗಿ ಸೃಷ್ಟಿಸಿದನಾ ಎಂದು ಯೋಚಿಸಿದನ. ಅವರಿಬ್ಬರು ಎದುರು ಬದುರಾದಾಗ ರಿಶಾಂಕ್ ಅವಳಿಂದ ಕಣ್ಣು ಕೀಳದಾದ. ಆದರೆ ಅವಳು ಒಮ್ಮೆಲೆ ಇವನ ದೃಷ್ಟಿಯನ್ನು ಸಹಿಸಲಾರದೆ ಅವನ ಒಟ್ಟಿಗೆ ಗುದ್ದಿದಳು. ಅಮ್ಮ ಎಂದು ಚೀರಿದ ರಿಶಾಂಕ್. ಹೀಗೆ ಪ್ರದಕ್ಷಿಣೆ ಮುಗಿಸಿ ಇಬ್ಬರು ಅರ್ಚಕರ ಬಳಿ ಹೋದರು. ತನ್ನ 27 ವರ್ಷದಲ್ಲಿ ಇಷ್ಟು ಸುಂದರ ಹುಡುಗಿಯನ್ನು ನೋಡಿರಲೇ ಇಲ್ಲ. ತಾನೇಕೆ ಇವಳಿಗೆ ಮರಳಾಗುತ್ತಿದ್ದೇನೆ? ನೋಡಿದ ಮರುಕ್ಷಣವೇ ತನ್ನೆದೆಯಲ್ಲಿ ಒಲವಿನ ನಿನಾದ ನುಡಿಸಿದ ಈ ಚೆಲುವೆ ಯಾರೋ, ಇವಳ ಹೆಸರೇನು ಎಂದು ಹುಡುಕುತ್ತಾ ಹೋದಾಗ ಅರ್ಚಕರ ಬಳಿ ಹೆಸರು, ನಕ್ಷತ್ರ ಹೇಳುತ್ತಿದ್ದನ್ನು ನೋಡುತ್ತಾ ನಿಂತ. ಕನ್ಯಾ ಗೋತ್ರ, ಅನುರಾಧ ನಕ್ಷತ್ರ, ಮೇಷರಾಶಿ, ಹೆಸರು ವಿಂಧ್ಯ ಎಂದಾಗ ರಿಶಾಂಕ್ ಮುಗಳ್ನಕ್ಕನ. ತನ್ನೆದೆಯಲ್ಲಿ ತಳಮಳ ಉಂಟು ಮಾಡಿದವಳ ಹೆಸರು ವಿಂಧ್ಯ ಎಂದು ತಿಳಿಯಿತು. ಮರುಕ್ಷಣವೇ ಅವನ ಮನ ಆನಂದದಿಂದ ತೇಲಾಡಿತ. ರಿಶಾಂಕ್, ಏನಾಯ್ತು? ಎಲ್ಲಿ ಕಳೆದು ಹೋಗಿದ್ದೀಯಾ? ಬಾ ಹೋಗೋಣ, ಲೇಟ್ ಆಯ್ತು ಎಂದು ಪವಿತ್ರರ ಧ್ವನಿ ಕೇಳಿದಾಗ ವಾಸ್ತವ ಸ್ಥಿತಿಗೆ ಬಂದ.
ಅವನಿಗ್ಯಾಕೋ ಹೋಗೋ ಮನಸ್ಸೇ ಆಗಲಿಲ್ಲ. ನಾನ್ಯಾಕೆ ಯಾರ್ಯಾರನ್ನೋ ಇಂಟರ್ವ್ಯೂ ಮಾಡೋ ಬದಲು ನನ್ನೆದೆಯಲ್ಲಿ ಪ್ರೇಮದ ಕಚಗುಳಿ ಇಟ್ಟ ಇವಳನ್ನೇ ಯಾಕೆ ಮಾಡಬಾರದು ಎಂದೆನಿಸಿ ಮನಸ್ಸಿಲ್ಲದೆ ಅಮ್ಮನ ಹಿಂದೆಯೇ ತೆರಳಿದ. ದೇವಸ್ಥಾನದಿಂದ ಹಿಂತಿರುಗುವಾಗಲೂ ರಿಶಾಂಕ್ ಅವಳ ಗುಂಗಲ್ಲೇ ಇದ್ದ. ಇನ್ನೂ ಹೆಚ್ಚು ಸಮಯ ಅವಳನ್ನೇ ನೋಡುತ್ತಿದ್ದೆ, ಖುಷಿ ಪಡುತ್ತಿದ್ದೆ. ಈ ಅಮ್ಮ ಎಲ್ಲ ಹಾಳು ಮಾಡಿಬಿಟ್ಲು. ಪುನಃ ಅಲ್ಲಿಗೆ ಹೋಗಿಬಿಡಲೆ, ಅವಳನ್ನು ನೋಡುತ್ತಾ ನಿಲ್ಲಲೆ. ಬೇಡ, ಅವಳು ಹೊಟ್ಟೆಗೆ ಗುದ್ದಿದ್ದು ನೆನಪಾಗಿ ಅವನಿಗೆ ನಗು ಬಂತು. ಅವಳು ಸಾಮಾನ್ಯದವಳಲ್ಲ, ಸಖತ್ ಕಿಲಾಡಿ. ಚಂದ್ರನಂತಹ ಅವಳ ಮುಖ, ಗಿಣಿ ಮೂಗು. ಅವಳು ನಕ್ಕರೆ ಇವನಿಗೆ ಸಕ್ಕರೆ. ಅವಳು ಅಪ್ಸರೆಯೇ ಸರಿ. ಅವಳನ್ನು ನೋಡಿದಾಗ ಎದೆಯ ತಾಳ ತಪ್ಪುತ್ತಿದೆ. ತನಗೇನಾಗಿದೆ ಎಂದು ಯೋಚನಾ ಲಹರಿಯಲ್ಲಿರುವಾಗಲೇ ರಿಶಾಂಕ್ ಏನಾಗಿದೆ ನಿನಗೆ? ಯಾವ ಲೋಕದಲ್ಲಿದ್ದೀಯಾ? ಬಾರೋ ಎಂದು ಪವಿತ್ರ ಅವನನ್ನು ಎಳೆದುಕೊಂಡು ಹೋದರು. ಅಮ್ಮ ಬಿಡು ಎಂದು ರಿಶಾಂಕ್ ಏರುಧ್ವನಿಯಲ್ಲಿ ಹೇಳಿದಾಗ ಅಲ್ಲಿದ್ದ ಜನರೆಲ್ಲ ತಾಯಿ ಮಗನನ್ನೇ ದಿಟ್ಟಿಸಿದರು. ಅಮ್ಮ ಮಗ ಕಾರಿನ ಬಳಿ ಬಂದರು. ಸರಿ ಕಣೋ, ಹುಷಾರೋ, ನಾನು ಮನೆಗೆ ಹೋಗುತ್ತೀನಿ ಎಂದು ಅವನ ಹಣೆಗೆ ಸಿಹಿ ಮುತ್ತನ್ನಿಟ್ಟು ಕಳುಹಿಸಿಕೊಟ್ಟರು ಪವಿತ್ರ. ರಿಶಾಂಕ್ ಕಾರು ಹತ್ತಿ ಅಮ್ಮನಿಗೆ ಟಾಟಾ ಮಾಡಿದ. ಮಗನನ್ನೇ ನೋಡುತ್ತಾ ನಿಂತರು ಪವಿತ್ರ. ತಾವು ಕಂಪನಿಯ ನೋಡಿಕೊಳ್ಳುವ ಜವಾಬ್ದಾರಿಯಲ್ಲಿ ಮಗನ ಆಟ ಪಾಠ ಚಟುವಟಿಕೆಗಳನ್ನು ಗಮನಿಸುವುದನ್ನೇ ಮರೆತೆ. ಆದರೆ ತಾನು ಮಾಡಿದ್ದು ಎಲ್ಲ ಅವನಿಗೋಸ್ಕರ ತಾನೆ. ಅದೆಷ್ಟು ಬೇಗ ಕಾಲ ಹೊರಳಿದೆ. ತನ್ನ ಕೂದಲು ಬೆಳ್ಳಗಾಗುತ್ತಿದೆ. ಮಗನೂ ಮದುವೆಯ ವಯಸ್ಸಿಗೆ ಬಂದಾಯಿತು. ಆದಷ್ಟು ಬೇಗ ಇವನಿಗೆ ಬೇಗ ಮದುವೆ ಮಾಡಬೇಕು. ಜವಾಬ್ದಾರಿಯನ್ನು ಕಳಿಸಿ ಹಾಯಾಗಿರಬೇಕು. ಆಮೇಲೆ ಹುಡುಗಿಯ ಬಲೆಯಲ್ಲಿ ಬಿದ್ದರೆ ಕಷ್ಟ ಎನ್ನುವಾಗಲೇ ವಿಂಧ್ಯ ಓಡುತ್ತಾ ಬಂದು ಪವಿತ್ರರ ಕೈಯಲ್ಲಿದ್ದ ಪ್ರಸಾದದ ಬುಟ್ಟಿಯನ್ನು ಬೀಳಿಸಿದಳು. ಹೇ ಹುಡುಗಿ, ಕಾಣಿಸಲ್ವಾ ನಿಂಗೆ ಎಂದು ಬೈದಾಗ ಸಾರಿ ಆಂಟಿ ಎನ್ನುತ್ತಲೇ ತನ್ನ ಗಾಡಿ ಸ್ಟಾರ್ಟ್ ಮಾಡಿದಳು. ಬಹಳ ಗಡಿಬಿಡಿಯಲ್ಲಿದ್ದಳು. ವೇಗವಾಗಿ ತನ್ನ ಗಾಡಿಯನ್ನು ಓಡಿಸತೊಡಗಿದಳು. ಅಯ್ಯೋ, ಟೈಮ್ ಆಯ್ತಲ್ವಾ, ಲೇಟ್ ಆಗುತ್ತೋ ಏನೋ. ತನಗೆ ಈ ಕೆಲಸ ಸಿಗಲೇಬೇಕು. ತನ್ನ ಮನೆಯ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು, ತಂದೆಯ ಔಷಧಿಗೆ, ತಮ್ಮನ ವಿದ್ಯಾಭ್ಯಾಸಕ್ಕೆ ತಾನೀಗ ಕೆಲಸ ಹುಡುಕುವುದು ಅನಿವಾರ್ಯ ಎಂದು ವೇಗವಾಗಿ ಓಡಿಸತೊಡಗಿದಳು. ಸಿಗ್ನಲ್ನಲ್ಲಿ ಕಾರಿನ ಹಿಂಬದಿಗೆ ಕೂತಿದಳು. ಇತ್ತ ಏನೋ ಸದ್ದು ಕೇಳಿಸಿತೆಂದು ರಿಶಾಂಕ್ ಕೆಳಗಿಳಿದು ನೋಡಿದಾಗ ವಿಂಧ್ಯ ಅವನ ಕಾರಿನ ಹಿಂಬದಿಗೆ ಡಿಕ್ಕಿ ಹೊಡೆದಿದ್ದಳು. ರಿಶಾಂಕ್ ಸಿಟ್ಟಲ್ಲಿ, ಹೇ ನೋಡ್ಕೊಂಡು ಬರೋಕ್ಕಾಗಲ್ವಾ, ನನ್ನ ಕಾರಿಗೆ ಬಂದು ಗುದ್ದಿದ್ದೀಯಲ್ಲ ಎಂದಾಗ ವಿಂಧ್ಯ ಪಟ್ಟು ಬಿಡದೆ ನಾನೇನು ಮಾಡಿದೆ, ಏನೋ ಅಚಾನಕ್ಕಾಗಿ ಹಾಗಾಗ್ಬಿಡ್ತು, ನಾನೇನು ಮಾಡಿಲ್ಲ ಎಂದು ವಾದಿಸಿದಳು. ಅಷ್ಟರಲ್ಲೇ ಎಲ್ಲ ವಾಹನಗಳು ಚಲಿಸಲು ಆರಂಭಿಸಿದವು. ರಿಶಾಂಕ್ ಕಾರು ಹತ್ತಿ ಹೊರಟನು. ವಿಂಧ್ಯಾಳು ಗಾಡಿ ಹತ್ತಿದಳು. ಅಂತೂ ರಿಶಾಂಕ್ ಆಫೀಸ್ ತಲುಪಿದನು. ಇಂಟರ್ವ್ಯೂಗೆ ಜನ ಸಾಲಾಗಿ ನಿಂತು ಕಾಯುತ್ತಿದ್ದರು. ಅಯ್ಯೋ, ಇವರನ್ನು ಕಾಯಿಸಿಬಿಟ್ಟೆ ಎಂದು ಒಬ್ಬೊಬ್ಬರನ್ನಾಗಿ ಕರೆಯತೊಡಗಿದನು. ಇತ್ತ ವಿಂಧ್ಯ ವೇಗವಾಗಿ ಬಂದಳು. ಇವತ್ತು ನನ್ನ ದಿನಾನೇ ಚೆನ್ನಾಗಿಲ್ಲ ಅನ್ಸುತ್ತೆ. ದೇವಸ್ಥಾನದಲ್ಲೂ ಯಾವನೋ ಒಬ್ಬ ಪಿಸಾಚಿ ತಗಲಿದ ಅಂದರೆ ರೋಡಲ್ಲೂ ಕಾಟ ಕೊಡ್ತಾನಲ್ಲಪ್ಪ. ದೇವರೇ, ನನ್ನನ್ನು ನೀನೇ ಕಾಪಾಡೋ. ಇಂಟರ್ವ್ಯೂವಲ್ಲಿ ಪಾಸಾಗಿ ಕೆಲಸ ಸಿಕ್ಕಿದರೆ ಸಾಕಪ್ಪ ಎಂದು ಬೇಡಿಕೊಂಡಳು. ಆಫೀಸ್ ತಲುಪಿದಾಗ ಸರತಿ ನೋಡಿ ಬೆಸ್ತು ಬಿದ್ದಳು. ಯಪ್ಪ, ಎಷ್ಟೊಂದು ಜನ ಇದ್ದಾರಪ್ಪ, ಇನ್ನೂ ಎಷ್ಟೊತ್ತು ಕಾಯಬೇಕಪ್ಪ ಎಂದುಕೊಂಡು ಅಲ್ಲೇ ಬದಿಯಲ್ಲಿ ಕೂತಳು. ಆಫೀಸ್ನೊಮ್ಮೆ ದೀರ್ಘವಾಗಿ ಪರಿಶೀಲನೆ ನಡೆಸಿದಳು. ಎಷ್ಟು ಚೆನ್ನಾಗಿದೆ ಆಫೀಸ್, ನನ್ನನ್ನು ಸೇರಿಸ್ಕೋತಾರ, ನನ್ನ ಮನೆಯ ಬಡತನ ತೀರುತ್ತಾ ಎಂದೆಲ್ಲ ಯೋಚನೆಗಳು ಅವಳನ್ನು ಮುತ್ತಿದವು. ಅಂತೂ 1 ಗಂಟೆ ಕಾದಳು. ಇವಳೇ ಕೊನೆಯವಳು. ಇವಳ ಸರದಿ ಬಂತು. ಒಳ ಹೊಕ್ಕಳು. ಅಲ್ಲಿ ಕಂಡಿದ್ದು ತಾನು ಬೆಳಗ್ಗೆ ದೇವಸ್ಥಾನದಲ್ಲಿ ಹೊಟ್ಟೆಗೆ ಗುದ್ದಿದ್ದು ಇವನಿಗಲ್ಲವೇ? ಬರುವಾಗ ರೋಡಲ್ಲಿ ಇವನ ಕಾರಿಗೆ ತಾನೇ ಡಿಕ್ಕಿ ಹೊಡೆದಿದ್ದು. ದೇವರೇ, ನನಗೆ ಇನ್ನೇನು ಕಾದಿದೆಯೋ ಎಂದು ಅಳುಕುತ್ತಾ ಹೋದಳು. ಇತ್ತ ರಿಶಾಂಕ್ ಅವಳನ್ನು ನೋಡಿ ಅಚ್ಚರಿಗೊಂಡನು. ಇವಳೇನು ಇಲ್ಲಿ? ಇವಳು ಕೆಲಸ ಹುಡುಕುತ್ತಿದ್ದಾಳ? ನಾನಿವಳನ್ನು ಎಲ್ಲಿ ಹುಡುಕಲಿ ಎಂದು ಯೋಚಿಸಿದರೆ ಇವಳೇ ನನ್ನ ಬಳಿಗೆ ಬರುತ್ತಿದ್ದಾಳೆ. ಇರಲಿ ಎನ್ನುತ್ತಾ ಪೆಚ್ಚುಮೊರೆ ಹಾಕಿ ನಿಂತಿದ್ದ ಅವಳನ್ನು ಕುಳಿತುಕೊಳ್ಳಲು ಹೇಳಿದನು. ಅವಳನ್ನು ಕೊಂಚ ಸತಾಯಿಸಬೇಕೆನಿಸಿತು. ಹೀಗಾಗಿ ಗಂಭೀರ ನಡೆ ತಾಳಿದನು. ವಿಂಧ್ಯ, ನಮಸ್ತೆ ಸರ್ ಎಂದು ಕೈ ಮುಗಿದಳು. ಹಾ ಹೇಳಿ, ನಿಮ್ಮ ಹೆಸರು, ವಿದ್ಯಾರ್ಹತೆ ಎಲ್ಲ ತಿಳಿಸಿ ಎಂದು ರಿಶಾಂಕ್ ಎಂದಾಗ, ನನ್ನ ಹೆಸರು ವಿಂಧ್ಯ, ನಾನು BCom ಮುಗಿಸಿದ್ದೇನೆ. ನಿಮಗೆ ಈ ಕೆಲಸ ಯಾಕೆ ಬೇಕು? ಏಕೆ ನನ್ನ ಕಂಪನಿ ಆರಿಸಿಕೊಂಡಿರಿ? ಈ ಮೊದಲು ಎಲ್ಲಾದರೂ ಕೆಲಸ ಮಾಡಿದ ಅನುಭವ ಇದೆಯಾ ಎಂದು ಕೇಳಿದಾಗ, ಇಲ್ಲ ಸರ್, ನಾನು ಹೊಸಬಳು,
ಕೆಲಸ ಮಾಡಿ ಅನುಭವ ಇಲ್ಲ. ನನಗೆ ಕೆಲಸ ಮಾಡುವ ಆಸೆ ಇದೆ. ಕೊಟ್ಟ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವೆ ಎಂದು ವಿಶ್ವಾಸದಿಂದ ಹೇಳಿದಳು. ನೋಡಿ, ಇಲ್ಲಿರುವುದು ನನ್ನ PA ಹುದ್ದೆ. ನೋಡೋಣ ಏನೆಂದು ನಿಮಗೆ ಮತ್ತೆ ತಿಳಿಸುವೆ ಎಂದು ಹೇಳಿದ. ವಿಂದ್ಯಾ ಅವನಿಗೆ ಧನ್ಯವಾದ ತಿಳಿಸಿ ಹೊರಗೆ ಬಂದಳು. ವಿಂದ್ಯಾಳಿಗೆ ಯಾಕೋ ನಿರಾಸೆಯಾಯಿತು. ಈ ಬಾರಿಯೂ ತನಗೆ ಕೆಲಸ ಸಿಗದೆ ಹೋದರೆ ಇನ್ನೊಂದು ಕಡೆ ಪ್ರಯತ್ನಿಸಿದರಾಯಿತು ಎನ್ನುತ್ತಾ ಹೊರಗೆ ಬಂದಳು. ಇತ್ತ ರಿಶಾಂಕ್ಗೆ ಅವಳ ಆತ್ಮವಿಶ್ವಾಸ ಇಷ್ಟವಾಯಿತು. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ತಾನು ಬಯಸಿದವಳು ತನ್ನ ಬಳಿ ಬಂದಿರುವಾಗ ಈ ಅವಕಾಶ ಬಿಟ್ಟರೆ ಆದೀತೆ ಎಂದು ಅವನು ನಿಶ್ಚಯ ಮಾಡಿ ಆಗಿತ್ತು. ಆಫೀಸ್ನಲ್ಲಿ ರಿಶಾಂಕ್ಗೆ ವಿಂದ್ಯಾಳದೇ ಯೋಚನೆ. ಅವಳು ಇಲ್ಲಿಗೆ ಕೆಲಸ ಕೇಳಿಕೊಂಡು ಬರುತ್ತಾಳೆಂದು ನಾನು ಕನಸಲ್ಲೂ ಊಹಿಸಿರಲಿಲ್ಲ. ಅವಳ ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ವೇ, ಅಥವಾ ಸಮಯ ಕಳೆಯಲು ಒಂದು ಉದ್ಯೋಗ ಆರಿಸಿಕೊಂಡಳೆ, ಏನಿರಬಹುದು? ಇರಲಿ, ಇಂತಹ ಸುಂದರ ಹುಡುಗಿ ನನ್ನವಳಾದರೆ ಬದುಕು ಎಷ್ಟು ಸುಂದರ. PA ಆಗಿ ಬಂದರೆ ಅವಳನ್ನು ಸದಾ ನೋಡುತ್ತಿರಬಹುದು, ಗೋಳು ಹೊಯ್ದುಕೊಳ್ಳಬಹುದು. ನಾನು ನಿರ್ಧಾರ ಮಾಡಿಯಾಗಿದೆ, ಅವಳೇ ಈ ಸ್ಥಾನಕ್ಕೆ ಸೂಕ್ತ. ಅವಳ ಮುಗಳನಗೆ ಸಾಕು ಈ ಆಫೀಸು ಒತ್ತಡದಿಂದ ಹೊರಬರಲ್ಲ. ಆ ದಿನವೆಲ್ಲ ಅವನು ಸಂತೋಷವಾಗಿದ್ದ. ಇಷ್ಟು ದಿನ ಪ್ರೀತಿ ಪ್ರೇಮವೆಂಬ ಗೋಜಿಗೆ ಹೋಗಿರಲಿಲ್ಲ. ಇದ್ದಕ್ಕಿದ್ದಂತೆ ಯಾರೋ ಒಬ್ಬಳು ಕಿನ್ನರಿ ಬಂದು ಪ್ರೀತಿ ಚಿತ್ತಾರ ಗೀಚಿ ಹೋದಳಲ್ಲ. ಆ ಚಿತ್ತಾರಕ್ಕೆ ಬದುಕೆಲ್ಲ ನನ್ನೊಡನೆ ಇದ್ದು ಬಣ್ಣ ತುಂಬಲು ತಯಾರಾಗುತ್ತಾಳ. ಫೋನ್ ರಿಂಗ್ ಆದಾಗಲೇ ಯೋಚನಾ ಲಹರಿಯಿಂದ ಹೊರಬಂದ. ರಿಶಾಂಕ್, ನಾನು ನಿನ್ನ ಅಮ್ಮ ಮಾತಾಡ್ತಾ ಇರೋದು, ಬೇಗ ಮನೆಗೆ ಬಾ, ಮಾತಾಡೋದಿದೆ ಎಂದಾಗ ಹಾಂ ಸರಿ ಅಮ್ಮ ಎಂದು ಫೋನ್ ಇಟ್ಟ. ಅಮ್ಮನ ಅಪ್ಪಣೆ ಮೇರೆಗೆ ಬೇಗ ಮನೆಗೆ ಹೋದ. ಅಲ್ಲಿ ಹೋಗಿ ನೋಡಿದರೆ ಬ್ರೋಕರ್ ಬಂದಿದ್ದರು. ಪವಿತ್ರ ರಿಶಾಂಕ್ಗೆ ಹೊಂದಿಕೆಯಾಗುವಂತಹ ಹುಡುಗಿಯನ್ನು ಹುಡುಕುತ್ತಿದ್ದರು. ಅದನ್ನು ನೋಡಿ ರಿಶಾಂಕ್ಗೆ ಕೋಪ ಬಂತು. ರಿಶಾಂಕನ್ನು ನೋಡಿ ಪವಿತ್ರ, ಬಾ ಮಗ್ನೆ, ನಿನಗೆ ಹುಡುಗಿ ಹುಡುಕ್ತಾ ಇದ್ದೆ. ನನಗೊಬ್ಬಳು ಸೊಸೆ, ಆದಷ್ಟು ಬೇಗ ಬರಲಿ. ನಿನ್ನನ್ನು ಅವಳ ಕೈಗೆ ಒಪ್ಪಿಸಿಬಿಟ್ಟರೆ ನನಗೆ ಸಮಾಧಾನ ಎಂದಾಗ, ಅಮ್ಮ ನನಗ್ಯಾಕಮ್ಮ ಇಷ್ಟು ಬೇಗ ಮದುವೆ? ಸ್ವಲ್ಪ ಸಮಯ ಹಾಯಾಗಿರ್ತೀನಿ ಅಮ್ಮ ಎಂದು ರಿಶಾಂಕ್ ಒಳಗೆ ಹೊರಟು ಹೋದನು. ಈ ಅಮ್ಮನಿಗೆ ಯಾಕೆ ಇಷ್ಟೊಂದು ಆತುರ ನನಗೆ ಮದುವೆ ಮಾಡಲು? ನಾನಿನ್ನೂ ಸಾಧಿಸುವುದು ತುಂಬ ಇದೆ. ತಾನಿನ್ನೂ ಪ್ರೇಮದ ಮೊದಲ ಹಂತದಲ್ಲಿ ಇದ್ದೀನಿ. ಅವಳಿಗೆ ಪ್ರೇಮ ನಿವೇದನೆ ಮಾಡಬೇಕು. ತನ್ನ ಪ್ರೇಮ ಸಫಲವಾಗಬೇಕು. ಅವಳು ತನ್ನ ಜೀವನ ಸಂಗಾತಿಯಾಗಿ ಬರಬೇಕು ಎಂದೆಲ್ಲ ಯೋಚಿಸುತ್ತಾ ಅಲ್ಲೇ ನಿದ್ದೆ ಹೋದ. ಊಟದ ಸಮಯವಾದರೂ ರಿಶಾಂಕ್ನನ್ನು ಕಾಣದಿದ್ದಾಗ ವಹಿಷ್ಠ ಶರ್ಮರು ಪವಿತ್ರರನ್ನು ಕೇಳಿದರು. ಎಲ್ಲಿ ರಿಶಾಂಕ್ ಕಾಣಿಸ್ತಾ ಇಲ್ಲ? ಆಫೀಸ್ನಿಂದ ಬಂದಿದ್ದಾನೆ ಅನಿಸುತ್ತೆ ಎಂದಾಗ, ರೀ ಅಲ್ಲೇ ರೂಮಲ್ಲಿ ಲ್ಯಾಪ್ಟಾಪ್ ಮುಂದೆ ಕುಳಿತಿರಬಹುದು, ಕರೀರಿ ಅವನ್ನ ಎಂದಾಗ, ಪವಿತ್ರ ನಾನು ತುಂಬ ಸುಸ್ತಾಗಿದ್ದೀನಿ, ಫ್ರೆಶ್ ಅಪ್ ಆಗಿ ಊಟಕ್ಕೆ ಬರ್ತೀನಿ, ನೀನೇ ಕರೆದುಕೊಂಡು ಬಾ ಎಂದರು ವಶಿಷ್ಠ ಶರ್ಮಾ. ಏನು ಕಥೆನೋ ಏನೋ, ಕಾಲ ಎಷ್ಟೊಂದು ಬದಲಾಗಿದೆ. ಹಾಗೆಲ್ಲ ಹಣಕ್ಕೆ ಕೊರತೆ ಇದ್ದರೂ ಪ್ರೀತಿ ಮಾತುಕತೆಗೆ ಕೊರತೆ ಇರಲಿಲ್ಲ, ನೆಮ್ಮದಿ ಇತ್ತು. ಈಗ ಹಣ ಸಂಪತ್ತು ಇದ್ದರೂ ನೆಮ್ಮದಿ ಇಲ್ಲ, ಆ ಸಂತೋಷ ಇಲ್ಲ. ಬದುಕು ಯಾಂತ್ರಿಕ ಆಗಿಬಿಟ್ಟಿದೆ ಎಂದು ಗೊಣಗುತ್ತಾ ಮಗನನ್ನು ವಿಚಾರಿಸಲು ರಿಶಾಂಕ್ ಎಂದು ರೂಮಿನೊಳಗೆ ಹೋದರ. ಸೋಫಾದಲ್ಲಿ ಮಲಗಿದ್ದ ಅವನ ಬಳಿ ಕುಳಿತರ. ಅವನ ತಲೆಯನ್ನೊಮ್ಮೆ ನೆವರಿಸಿ, ರಿಶಾಂಕ್ ಯಾಕೋ ಸುಸ್ತಾಯ್ತಾ? ಏಳು, ಊಟಕ್ಕೆ ಏಳು ಎಂದಾಗ ಮಲಗಿದ್ದವನು ಅರೆಗಣ್ಣಲ್ಲಿ ನೋಡಿದ. ಯಾಕೋ ಹುಡುಗಿ ಬಂದಿದ್ದಾಳ ನಿನ್ನ ಕನಸಲ್ಲಿ? ಯಾರೋ ಅವಳು, ನನ್ನ ಮಗನ ಹೃದಯಕ್ಕೆ ಕನ್ನ ಹಾಕಿದವಳು ಎಂದಾಗ ರಿಶಾಂಕ್ ಸರಕ್ಕನೆ ಎದ್ದ. ಅಮ್ಮಂಗೆ ಗೊತ್ತಾಯ್ತಾ ಎಂದು ಯೋಚಿಸಿದಾಗ, ಯಾಕೋ ಹೆದರಿಬಿಟ್ಟೆಯ? ನಾನು ನಿನ್ನ ತಾಯಿ ಕಣ. ನಿನ್ನಲ್ಲಿ ಏನೇ ವ್ಯತ್ಯಾಸ ಆದರೂ ನನಗೆ ತಿಳಿಯುತ್ತೆ ಕಣೋ. ಏನೂ ಹೆದರ್ಕೋಬೇಡ, ಸುಮ್ಮನೆ ತಮಾಷೆಗೆ ಅಂದೆ ಕಣೋ. ನನ್ನ ಮಗ ಏನು ಅಂತ ನಂಗೆ ಗೊತ್ತು. ಹೇಳು, ಊಟಕ್ಕೆ ಬಾ, ಅಪ್ಪ ಕಾಯ್ತಾ ಇರ್ತಾರೆ. ಅಮ್ಮ ಊಟ ಬೇಡಮ್ಮ, ಹೊಟ್ಟೆ ತುಂಬಿದೆ. ಬೇಡ ಎಂದಾಗ ಬಲವಂತದಿಂದ ಕರೆದುಕೊಂಡು ಹೋದರ. ಇತ್ತ ವಿಂಧ್ಯಾಳ ಮನೆಯಲ್ಲಿ ವಿಂಧ್ಯಾಳಿಗೆ ಕೆಲಸ ಸಿಗಬಹುದು, ತಮ್ಮ ಕಷ್ಟಗಳು ಕೊನೆಯಾಗಬಹುದು ಎಂಬ ನಿರೀಕ್ಷೆಯಲ್ಲಿದ್ದರ. ವಿಂಧ್ಯಾಳ ಅಮ್ಮ ಶಾಂತಮ್ಮ, ಅಪ್ಪ ಗಂಗರಾಯರ ಶುಭವಾರ್ತೆಗೆ ಕಾಯುತ್ತಿದ್ದರು. ವಿಂಧ್ಯಾಳ ಅಪ್ಪ ಕಾರ್ಖಾನೆಯಲ್ಲಿ ಮ್ಯಾನೇಜರ್ ಆಗಿ ದುಡಿಯುತ್ತಿದ್ದರ. ಅಲ್ಲಿ ದುಡಿಯುತ್ತಿರುವಾಗಲೇ ಅವರಿಗೆ ಹೃದಯಾಘಾತವಾಗಿತ್ತು. ಮನೆಯ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿತ್ತು. ದುಡಿಯುವವರು ಯಾರೂ ಇರಲಿಲ್ಲ. ಶಾಂತ ಪಕ್ಕದ ಅಂಗಡಿಯೊಂದರಲ್ಲಿ ಲೆಕ್ಕ ಬರೆಯಲು ಸೇರಿದ್ದರು. ಗಂಗರಾಯರಿಗೆ ಬಂದ PFನಲ್ಲಿ ಹೇಗೂ ಜೀವನ ಸಾಗುತ್ತಿತ್ತು. ಆದರೆ ಮನೆಯ ಒಬ್ಬರು ದುಡಿಯುವುದು ಅನಿವಾರ್ಯವಾಗಿತ್ತು.
ವಿಂಧ್ಯಾಳ ತಮ್ಮ ವರುಣ್ನ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ವಿಂಧ್ಯಾಳೆ ಹೊತ್ತು ಈಗ ಕೆಲಸ ಹುಡುಕುತ್ತಿದ್ದಳ. ಮಗಳ ಸಂಪಾದನೆಯಲ್ಲಿ ಬದುಕಬೇಕಲ್ಲ ಎಂಬ ಬೇಸರ ಶಾಂತ ಹಾಗೂ ಗಂಗರಾಯರಲ್ಲಿ ಮನೆ ಮಾಡಿದ್ದ. ವಿಂಧ್ಯಾ, ಏನಾಯ್ತಮ್ಮ, ಕೆಲಸ ಸಿಕ್ತಾ ಎಂದು ಗಂಗರಾಯರು ಕೇಳಿದಾಗ, ಅಪ್ಪ, ಸಂದರ್ಶನ ಚೆನ್ನಾಗಿ ಮಾಡಿದ್ದೀನಿ, ನಾಳೆ ನಾಡಿದ್ದರಲ್ಲಿ ತಿಳಿಸ್ತಾರೆ ಅಪ್ಪ. ನಾನು ಆರೋಗ್ಯದಲ್ಲಿದ್ದರೆ ನಿನಗೆ ಈ ಸ್ಥಿತಿ ಬರುತ್ತಿರಲಿಲ್ಲ ಕಂದ. ಏನು ಮಾಡೋದು, ಹಣೆ ಬರಹ ಎಂದು ಅತ್ತಾಗ ವಿಂಧ್ಯಾ, ಅಪ್ಪ ಯಾಕಪ್ಪ ಅಂತೀಯ? ಹೆಣ್ಮಕ್ಳು ಅಪ್ಪ ಅಮ್ಮನ್ನ ನೋಡ್ಕೋಬಾರ್ದು, ದುಡಿಬಾರ್ದು ಅಂತ ಏನಾದರೂ ಇದೆಯಾ ಅಪ್ಪ? ನನಗೆ ಕೆಲಸ ಸಿಕ್ಕೇ ಸಿಗುತ್ತೆ ಎಂದು ಅಪ್ಪನ ಕಣ್ಣೊರೆಸಿದಳ. ರಿಶಾಂಕ್ ಮರುದಿನ ಎಂದಿನಂತೆ ಆಫೀಸ್ಗೆ ಹೊರಟ. ಯಾಕೋ ತುಂಬ ಖುಷಿಯಾಗಿದ್ದ. ರಿಶಾಂಕ್, ತಿಂಡಿ ತಿನ್ಬಾರೋ ಎಂದು ಪವಿತ್ರ ನುಡಿದಾಗ, ಬೇಡಮ್ಮ, ಹೊರಗಡೆ ಮಾಡ್ಕೋತೀನಿ ಎಂದಾಗ ಪವಿತ್ರ ಹುಡುಗನಲ್ಲಿ ಏನೋ ಬದಲಾವಣೆಯಾಗಿದೆ ಎಂದುಕೊಂಡರ. ರಿಶಾಂಕ್ ಆಫೀಸ್ಗೆ ತೆರಳಿ ತಾನೇ ಖುದ್ದಾಗಿ ವಿಂಧ್ಯಾಳಿಗೆ ಕಾಲ್ ಮಾಡಿದ. ಹಲೋ, ರಿಶಾಂಕ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನಿಂದ ರಿಶಾಂಕ್ ಮಾತಾಡ್ತಾ ಇರೋದು, ವಿಂಧ್ಯಾ ಅಲ್ವಾ ಎಂದು ಕೇಳಿದಾಗ ಆ ಕಡೆಯಿಂದ ಯಾವುದೇ ಧ್ವನಿ ಬರಲಿಲ್ಲ. ಈ ಕಡೆಯಿಂದ ವಿಂಧ್ಯಾ ಫೋನ್ ಕರೆ ಸ್ವೀಕರಿಸಿದ್ದಳು. ಅವಳು ರಿಶಾಂಕ್ನ ಕರೆಯನ್ನು ನಿರೀಕ್ಷೆ ಮಾಡಿರಲಿಲ್ಲ. ಹೀಗಾಗಿ ಫೋನ್ ಬಂದ ಖುಷಿಗೆ ಮಾತೆ ಹೊರಡದಾಯಿತು ಅವಳಿಗೆ. ಹಲೋ, ವಿಂಧ್ಯಾ ಅಲ್ವಾ? ನೀವು ನಾಳೆಯಿಂದ PA ಆಗಿ ಸೇರ್ಕೋಬಹುದು, ಇವತ್ತೇ ಬಂದು ಅಪಾಯಿಂಟ್ಮೆಂಟ್ ಲೆಟರ್ ಪಡೆದುಕೊಳ್ಳಿ ಎಂದಾಗ ಅವಳ ಖುಷಿಗೆ ಪಾರವೇ ಇರಲಿಲ್ಲ. ಆ ಕಡೆಯಿಂದ ರಿಶಾಂಕ್ ಅಷ್ಟು ಹೇಳಿ ಫೋನ್ ಇಟ್ಟನು. ವಿಂಧ್ಯಾ ತನಗೆ ಕೆಲಸ ದೊರಕಿತೆಂದು ಅಪ್ಪ ಅಮ್ಮನ ಬಳಿ ಹೇಳಿದಳು. ಅವರಿಗೂ ಸಂತಸವಾಯಿತು. ಆ ಕ್ಷಣವೇ ಕಂಪನಿಗೆ ಹೊರಟಳು. ಅಲ್ಲಿ ಹೋಗಿ ಲೆಟರ್ ಪಡೆಯಲು ರಿಶಾಂಕ್ನ ಕಚೇರಿಗೆ ಕಾಲಿಟ್ಟಳು. ಅಲ್ಲಿ ಯಾವುದೋ ಮೀಟಿಂಗ್ ನಡೆಯುತ್ತಿತ್ತು. ಇವಳು ಮೇ ಐ ಕಮಿನ್ ಎಂದಾಗ ಎಲ್ಲರ ಚಿತ್ತ ಇವಳತ್ತ ನೆಟ್ಟಿತು. ಇವಳ ಸಹಜ ಸೌಂದರ್ಯಕ್ಕೆ ವಿದೇಶಿ ಕ್ಲೈಂಟ್ಸ್ ಕೂಡ ಮರುಳಾದರು. ಹೋ, ವಾಟ್ ಎ ಬ್ಯೂಟಿ ಎಂದು ಉತ್ತರಿಸಿದಾಗ ಲ್ಯಾಪ್ಟಾಪ್ನಲ್ಲಿ ಮುಳುಗಿ ಹೋಗಿದ್ದ ರಿಶಾಂಕ್ ತಲೆ ಎತ್ತಿ ನೋಡಿದ. ಅವನ ಮನದೆಣ್ಣು ಪ್ರತ್ಯಕ್ಷವಾಗಿದ್ದಳು. ತಾನು ಮೃದುವಾಗಿದ್ದರೆ ಅದನ್ನು ದುರುಪಯೋಗ ಪಡಿಸಿಕೊಂಡರೆ ಕಷ್ಟ ಎಂದುಕೊಂಡು, ನೀನ್ಯಾಕೆ ಇಲ್ಲಿ ಬಂದೆ? ಇಲ್ಲಿ ಮೀಟಿಂಗ್ ನಡೀತಾ ಇದೆ, ಒಳಗಡೆ ಬರಬಾರ್ದು ಅಂತ ತಿಳಿಯಲ್ವಾ ಎಂದಾಗ, ಅಪಾಯಿಂಟ್ಮೆಂಟ್ ಲೆಟರ್ ಎಂದು ಹೇಳುವ ಮೊದಲೇ ಹೊರಗಡೆ ವಿಚಾರಿಸು ಎಂದು ಕಳುಹಿಸಿದನು. ಅಪ್ಪ, ಇಂತಹ ಕೋಪಿಷ್ಟನ PA ಆದರೆ ನನ್ನ ಕತೆ ಗೋವಿಂದ ಎಂದುಕೊಂಡು ಹೊರಗೆ ಬಂದು ಲೆಟರ್ ತೆಗೆದುಕೊಂಡು ಹೋದಳು. ಅಂತೂ ವಿಂಧ್ಯಾಳ ಹೊಸ ಪಯಣ ಆರಂಭವಾಗಿತ್ತು. ಅವಳು ಈಗ ರಿಶಾಂಕ್ನ PA. ಅವನ ಕಾರ್ಯಕ್ರಮಗಳ ಪಟ್ಟಿ ತಯಾರಿಸುವುದು, ಅವನೊಂದಿಗೆ ಸದಾ ಇರುವುದು ಅವಳ ಕೆಲಸ. ಈ ಬದುಕಿ ಹೀಗೆ ಎಲ್ಲೆಲ್ಲಿ ಯಾವಾಗ ಹೀಗೆ ಬದಲಾಗುತ್ತೋ ಆ ಶಿವನೇ ಬಲ್ಲ. ಈಗ ರಿಶಾಂಕ್ನ ಆಸೆ ಈಡೇರಿತ್ತು. ಅವನ ಪ್ರೀತಿ ಉಸಿರು ಅವನೊಂದಿಗೆ ಸದಾ ಬೆನ್ನೆಲುಬಾಗಿ ಇರುತ್ತಿತ್ತು. ಅವನು ಬಯಸಿದ ಹಾಗೆ ಅವಳು ನೆರಳಾಗಿದ್ದಳು. ಮನೆಗೆ ತೆರಳಿದರೆ ಸಾಕು, ಬೇಗ ಬೆಳಕು ಹರಿದು ಯಾವಾಗ ಅವಳನ್ನು ನೋಡುತ್ತೀನೋ ಅನಿಸುತ್ತಿತ್ತು. ಹೀಗೆ ದಿನಗಳು ಉರುಳುತ್ತಿದ್ದವು. ರಿಶಾಂಕ್ ಆಫೀಸ್ನ ಕಾರ್ಯನಿಮಿತ್ತ ಮುಂಬೈಗೆ ತೆರಳುವವನಿದ್ದನು. ಹೀಗಾಗಿ ತನ್ನ PA ವಿಂಧ್ಯಾಳನ್ನು ಜೊತೆಗೆ ಕರೆದುಕೊಂಡು ಹೋಗಲೇಬೇಕಿತ್ತು. ಇದಕ್ಕೆ ವಿಂಧ್ಯಾ ಒಪ್ಪುತ್ತಾಳೆಯೇ? ಅವನಿಗೆ ಸಂಶಯವಿತ್ತು. ಕೂಡಲೇ ವಿಂಧ್ಯಾಳನ್ನು ಕರೆದು ಮಾತನಾಡಿದನು. ವಿಂಧ್ಯಾಳಿಗೆ ಈಗೊಂದು ಸಂದರ್ಭ ಬರಬಹುದೆಂದು ಊಹಿಸಿ ಇರಲಿಲ್ಲ. ನೋಡು, ನಾಳಿದ್ದು ಮುಂಬೈಗೆ ಹೋಗುವುದು ನಿನಗೆ ಗೊತ್ತಿದೆ. ನನ್ನ ಜೊತೆ ನೀನು ಬರಬೇಕಾಗುತ್ತೆ ಎಂಬುದನ್ನು ನಾನು ಬಿಡಿಸಿ ಹೇಳಬೇಕಾಗಿಲ್ಲ ಅಂದ್ಕೋತೀನಿ ಎಂದು ರಿಶಾಂಕ್ ನುಡಿದಾಗ ಅವನೊಂದಿಗೆ ಮಾತನಾಡಿದಳು. ಸರ್, ಅದು ನಾನು ನಿಮ್ಮ ಜೊತೆ, ಅದು ಒಂಟಿ ಹೆಣ್ಣು ಎಂದು ವಿಂಧ್ಯಾ ಎಂದಾಗ, ನೋಡಿ, ನಿಮ್ಮ ಹುದ್ದೆ ಅಂತಹದ್ದು. ಹೀಗೆಲ್ಲ ಅಂದರೆ ನೀವು ಕೆಲಸದಲ್ಲಿ ಮುಂದುವರಿಯಬೇಕಾಗಲ್ಲ. ಯೋಚನೆ ಮಾಡಿ, ನಿರ್ಧಾರ ನಿಮಗೆ ಬಿಟ್ಟಿದ್ದು ಎಂದು ಹೇಳಿ ಹೊರಟು ಹೋದನು. ಇತ್ತ ಮನೆಗೆ ಬಂದ ವಿಂಧ್ಯಾ ಇಕ್ಕಟ್ಟಿಗೆ ಸಿಲುಕಿದಳು. ತಾನೆಲ್ಲೋ ಈ ಕೆಲಸ ಒಪ್ಪಿಕೊಂಡು ತಪ್ಪು ಮಾಡದ್ನಾ? ತಾನು ಓದಿರುವ ಡಿಗ್ರಿಗೆ ಇನ್ಯಾವ ಕೆಲಸ ಸಿಗುತ್ತೆ? ಕೆಲಸ ಬಿಟ್ಟು ಬಿಡೋಣ ಅಂದರೆ ತನ್ನ ಮನೆಯ ಪರಿಸ್ಥಿತಿ ಚೆನ್ನಾಗಿಲ್ಲ. ಅಪ್ಪ ಅಮ್ಮ ತಮ್ಮ ನನಗೆ ಕೆಲಸ ದೊರಕಿತೆಂದು ಕೊಂಚ ನಿರಾಳರಾಗಿದ್ದಾರೆ. ಆದರೆ ನಾನು ಬಾಸ್ ಜೊತೆ ಮುಂಬೈಗೆ ಹೋಗುವುದೆಂದರೆ ಏನೋ? ತಾನು ಹೋಗುತ್ತಿರುವುದು ಕೆಲಸದ ಉದ್ದೇಶದಿಂದ. ಆದರೆ ತಾನು ಬೆಳೆದ ಸಂಪ್ರದಾಯದ ವಾತಾವರಣ ಈ ರೀತಿ ಯೋಚಿಸುವಂತೆ ಮಾಡುತ್ತಿದೆ. ಇದಕ್ಕೆ ಮನೆಯಲ್ಲಿ ಒಪ್ಪುತ್ತಾರಾ? ಒಂದು ವೇಳೆ ತಾನು ಹೋಗಲು ಒಪ್ಪದಿದ್ದರೆ, ಬಾಸ್ ತನ್ನನ್ನು ಕೆಲಸದಿಂದ ತೆಗೆದುಹಾಕಿದರೆ ಇಷ್ಟು ಉತ್ತಮ ಸಂಬಳ ಇರೋ ಕೆಲಸ ಸಿಗಬಹುದೇ ಎಂದೆಲ್ಲ ವಿಂಧ್ಯಾ ರಾತ್ರಿ ಇಡೀ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದಳು.
ಮರುದಿನ ಆಫೀಸ್ಗೆ ಬಂದು ರಿಶಾಂಕ್ಗೆ ತನ್ನ ನಿರ್ಧಾರ ತಿಳಿಸಿದಾಗ ಅವನ ಮನ ಸಂತಸದಿಂದ ಅರಳಿತು. ನೋಡು, ನಾವು ಹೋಗುತ್ತಿರುವುದು ಮುಂಬೈಗೆ. ಫಾರಿನ್ ಕ್ಲೈಂಟ್ಸ್ ಬರುತ್ತಾರೆ. ಹೀಗಾಗಿ ಡ್ರೆಸ್ ಕೋಡ್ ಮುಖ್ಯ. ಬಾ, ಶಾಪಿಂಗ್ ಮಾಡಿ ಬರೋಣ ಎಂದಾಗ ಅವಳಿಗೆ ಸಿಟ್ಟು ಬಂತು. ಏನು ಹೇಳ್ತಾ ಇದ್ದೀರಿ ಸರ್? ಫಾರಿನ್ ಕ್ಲೈಂಟ್ಸ್ ಬಂದಾಗ ನಮ್ಮ ಸಂಸ್ಕೃತಿಯನ್ನು ಯಾಕೆ ಬಿಡಬೇಕು? ನಮ್ಮ ಪರಂಪರೆ, ಆಚಾರ ವಿಚಾರಗಳು ನಮ್ಮ ಸೊತ್ತು. ಅವುಗಳನ್ನು ನಾವೇ ಉಳಿಸಬೇಕು ಎಂದಾಗ, ನಿನ್ನ ಕಂತೆ ಪುರಾಣಗಳನ್ನು ಕೇಳಲು ಸಮಯವಿಲ್ಲ, ಬಾ ಎಂದಾಗ ಬರಲು ಒಲ್ಲೆ ಎಂದವಳ ಕೈ ಹಿಡಿದು ಎಳೆದುಕೊಂಡು ಹೋದ. ಇಬ್ಬರು ಸಮೀಪದ ಪ್ರಸಿದ್ಧ ಮಳಿಗೆಯೊಂದಕ್ಕೆ ಹೋದಾಗ ಅಲ್ಲಿನ ಮಾಲೀಕ, ಬನ್ನಿ ಸರ್, ಏನು ಮದುವೆ ನಿಶ್ಚಯ ಆಯ್ತಾ? ಹೇ ಬಾರೋ ಇಲ್ಲಿ, ಮೇಡಮ್ಗೆ ಬೇಕಾದ ಡ್ರೆಸ್ ತೋರಿಸೋ ಎಂದಾಗ ರಿಶಾಂಕ್, ನೋ, ಮದುವೆಯೆಲ್ಲ ನಿಶ್ಚಯ ಆಗಿಲ್ಲ. ಹುಡುಗಿ ಮನಸ್ಸು ಮಾಡಿದಾಗ ಹೇಳ್ತೀನಿ ಎಂದಾಗ ವಿಂದ್ಯಾ ಅವನನ್ನೇ ನೋಡಿದಳು. ರಿಶಾಂಕ್ ಅವಳನ್ನೇ ದಿಟ್ಟಿಸಿದ. ಇಬ್ಬರ ನೇತ್ರಗಳು ಸಂಧಿಸಿದವು. ಅವಳ ಮುಖದಲ್ಲಿದ್ದ ಮುಗ್ಧತೆ ನೋಡಿ ಅವಳನ್ನು ಮುದ್ದಿಸುವ ಮನಸ್ಸಾಯಿತು ಅವನಿಗೆ. ಪರಿಶುದ್ಧ ಪ್ರೇಮವನ್ನು ಇವಳು ಒಪ್ಪುಕೊಳ್ಳುತ್ತಾಳೆಯೇ ಎಂದೆಲ್ಲ ಯೋಚಿಸುತ್ತಿರುವಾಗ, ಸರಿ ಡ್ರೆಸ್ ಓಕೆನಾ ಎಂದು ಕೇಳಿದಾಗ ಸರಿ ಇಲ್ಲ ಎಂದು ಅವನೇ ಅವಳಿಗೆ ಹೊಂದಿಕೆಯಾಗುವಂತಹ ಹುಡುಗಿಗಳನ್ನು ಆರಿಸಿದ. ಶಾಪಿಂಗ್ ಮುಗಿದು ರಿಶಾಂಕ್, ವಿಂದ್ಯಾ ಇಬ್ಬರು ಕಾರ್ ಹತ್ತಿದರು. ರಿಶಾಂಕ್ ಡ್ರೈವರ್ ಬಳಿ ವಿಂದ್ಯಾಳನ್ನು ಅವಳ ಮನೆಗೆ ಬಿಡುವಂತೆ ಹೇಳಿದನು. ವಿಂದ್ಯಾ, ಬೇಡ ಸರ್, ಬಸ್ಸಲ್ಲಿ ಹೋಗ್ತೀನಿ ಎಂದಾಗ ತಡೆದನು. ಅವನಿಗೆ ಅವಳು ಮನೆಗೆ ಕರೆಯುತ್ತಾಳೋ ಇಲ್ಲವೋ ಎಂಬ ಕುತೂಹಲ ಹೆಚ್ಚಾಗಿತ್ತು. ಅಂತೂ ರಿಶಾಂಕ್ ವಿಂದ್ಯಾಳನ್ನು ಮನೆಯವರೆಗೆ ಕಾರಲ್ಲಿ ಬಿಟ್ಟನು. ವಿಂದ್ಯಾಳಿಗೆ ತುಂಬ ಸಂಕೋಚವಾಗಿತ್ತು. ತನ್ನನ್ನು ಬಾಸ್ ಇಲ್ಲಿಯವರೆಗೆ ಡ್ರಾಪ್ ಮಾಡಿದ್ದಾರೆ. ತನಗೆ ಕೆಲಸ ನೀಡಿದ ದೇವರು ಅವರು. ಅಪ್ಪ ಅಮ್ಮನಿಗೆ ತಿಳಿದರೆ ಮನೆಗೆ ಕರೆಯಬಾರದಿತ್ತೆ ಎಂದು ಕೇಳಿಯಾರು. ಆದರೂ ತನ್ನ ಮನೆ ನೋಡಿ ಬಾಸ್ ಏನೆಂದು ತಿಳಿಯುವರು, ನಾ ಕಾಣೆ. ಹೀಗೇನು ಮಾಡಲಿ? ಇರಲಿ, ದೊಡ್ಡವರು ಹೇಳಿಲ್ಲವೇ, ಮನೆಯಲ್ಲ ಮನಸ್ಸು ಮುಖ್ಯವೆಂದು, ಕರೆಯೋಣ ಎಂದುಕೊಂಡಳು. ಕಾರಿನಿಂದ ಇಳಿಯುವಾಗ ರಿಶಾಂಕ್ನನ್ನು ಆಹ್ವಾನಿಸಿದಳು. ಸರ್, ನಮ್ಮ ಮನೆಗೆ ಬಂದು ಹೋಗಿ ಎಂದಾಗ ರಿಶಾಂಕ್ ಇಲ್ಲ ಎಂದಾಗ ಮತ್ತೊಮ್ಮೆ ಕರೆದಳು. ಅವಳ ಒತ್ತಾಯಕ್ಕಾಗಿ ರಿಶಾಂಕ್ ಒಪ್ಪಿಕೊಂಡನು. ಅವಳು ಮನೆಗೆ ಕರೆಯಲಿ ಎಂಬ ಉದ್ದೇಶ ಅವನಲ್ಲೇ ಇತ್ತು. ಆದರೆ ಅವಳ ಮುಖ ನೋಡಿ ಮನೆಗೆ ಕರೆದರೂ ಹೋಗುವುದು ಬೇಡವೆಂದು ನಿರ್ಧರಿಸಿದ್ದ. ಅಂತೂ ಅವಳ ಮನೆಗೆ ಹೋದ. ಅವಳ ಹಿಂದೆಯಿಂದಲೇ ತೆರಳುವಾಗ ಅವನಿಗೆ ಏನೋ ಖುಷಿ. ಬದುಕಿನುದ್ದಕ್ಕೂ ತಾವು ಹೀಗೆ ಜೊತೆಯಾಗಿ ಹೆಜ್ಜೆ ಹಾಕುವಂತಾಗಲಿ ಎಂದು ಮನದಲ್ಲೇ ಅಂದುಕೊಂಡು ಸಣ್ಣದಾಗಿ ಶಿಲ್ಲೆ ಹಾಕಿದಾಗ ಅವಳು ಇವನನ್ನೇ ನೋಡಿ ನಕ್ಕಳು. ಈ ಬಾಸ್ ಯಾಕಪ್ಪ ಹೀಗೆ ಹುಚ್ಚನ ರೀತಿ ವರ್ತಿಸುತ್ತಾರಲ್ಲ ಎನ್ನುತ್ತಲೇ ಮನೆ ತಲುಪಿದರ. ಮನೆಯೊಳಗಡೆ ಕಾಲಿಡುತ್ತಲೇ ವಿಂದ್ಯಾ ಅಮ್ಮನನ್ನು ಕರೆದಳು. ಅಮ್ಮ, ಯಾರು ಬಂದಿದ್ದಾರೆ ನೋಡು ಎಂದಾಗ ಪಾತ್ರೆ ತೊಳೆಯುತ್ತಿದ್ದ ಶಾಂತ ಹೊರಗಡೆ ಬಂದರ. ಮಗಳ ಧ್ವನಿ ಕೇಳಿ ಮಲಗಿದ್ದ ಗಂಗರಾಯರು ಬಂದು ತಮ್ಮ ಕನ್ನಡಕ ಸರಿಪಡಿಸಿಕೊಳ್ಳುತ್ತಾ ಯಾರೆಂದು ನೋಡಿದರ. ಬಂದವರನ್ನು ಕುಳಿತುಕೊಳ್ಳಲು ಹೇಳಿ ಶಾಂತ ಬಳಿ ನೀರು ತರಲು ಹೇಳಿದರ. ಅಪ್ಪ ಅಮ್ಮ, ಇವರು ನಮ್ಮ ಅನ್ನದಾತರು, ರಿಶಾಂಕ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ MD ರಿಶಾಂಕ್ ಸರ್ ಎಂದಾಗ ಗಂಡ ಹೆಂಡತಿ ಮುಖ ನೋಡಿದರ. ಓ, ನೀವ ಸರ್, ತಿಳಿಯಲಿಲ್ಲ ಎಂದು ಶಾಂತಾಗೆ ಕಣ್ಸನ್ನೆ ಮಾಡಿದರ. ಶಾಂತ ಕುಡಿಯಲು ನೀರು ಬೆಲ್ಲ ತಂದರ. ಶಾಂತಾಗೆ ಸಂಕೋಚ ಜಾಸ್ತಿ. ವಿಂದ್ಯಾಳನ್ನು ಒಳಕರೆದು ಕೇಳಿದರು. ವಿಂದ್ಯಾ, ಏನೇ ಇದು? ಕೆಲಸಕ್ಕೆ ಸೇರಿ ಇನ್ನೂ 1 ವಾರ ಆಗಿಲ್ಲ. ಆಗಲೇ ಬಾಸ್ನ ಮನೆಗೆ ಕರೆದುಕೊಂಡು ಬರೋದೇನೆ? ಇವರಿಗೆ ಏನು ಮಾಡಿಕೊಡಲಿ ಎಂದು ಕೇಳಿದಾಗ ವಿಂದ್ಯಾಳೆ ಅವನಿಗೆ ಚಹಾ ಮಾಡಿದಳ. ಇತ್ತ ರಿಶಾಂಕ್ ಮನೆಯನ್ನೊಮ್ಮೆ ದೀರ್ಘವಾಗಿ ನೋಡಿದನು. ಹಳೆ ಕಾಲದ ಮನೆ. ಮಧ್ಯದಲ್ಲೊಂದು ಹಾಲ್, ಒಂದು ಬದಿ ಕೋಣೆ, ಇನ್ನೊಂದು ಬದಿ ಅಡಿಗೆ ಕೋಣೆ. ಹಾಲ್ನ ಮಧ್ಯಭಾಗದಲ್ಲಿ ದೇವರ ಫೋಟೋ ನೇತು ಹಾಕಲಾಗಿತ್ತು. ಹೀಗೆ ಸುತ್ತಲೂ ಗೋಡೆಯಲ್ಲಿ ನೇತು ಹಾಕಲಾಗಿದ್ದ ಚಿತ್ರಗಳನ್ನು ಒಮ್ಮೆ ವೀಕ್ಷಿಸಿದನು. ಆಗ ಗಂಗರಾಯರು, ಸರಿವೆಲ್ಲ ನಮ್ಮ ವಿಂದ್ಯಾ ಬಿಡಿಸಿದ್ದು. ಅವಳು ಚೆನ್ನಾಗಿ ಚಿತ್ರ ಬಿಡಿಸುತ್ತಾಳೆ. ಅವಳಿಗೆ ಅನೇಕ ಬಹುಮಾನಗಳು ಬಂದಿವೆ ಎಂದು ಅವಳನ್ನು ಹೊಗಳುತ್ತಿರುವಾಗಲೇ ವಿಂದ್ಯಾ ವಧುವಿನಂತೆ ತಲೆ ತಗ್ಗಿಸುತ್ತಾ ಕೈಯಲ್ಲಿ ಟೀ ಕಪ್ಗಳನ್ನು ಹಿಡಿದು ಬಂದಳು. ಟೀ ಕಪ್ ಕೊಡುವಾಗ ಅವನ ಕೈಗೆ ಇವಳ ಕೋಮಲ ಕರಗಳ ಸ್ಪರ್ಶವಾಯಿತು. ಇಬ್ಬರಿಗೂ ಮೈಯಲ್ಲಿ ಮಿಂಚಿನ ಸಂಚಾರವಾಗಿ ಇವಳು ನಾಚಿ ಕೈ ಹಿಂದಕ್ಕೆಳೆದುಕೊಂಡಳ. ರಿಶಾಂಕ್ ಕಪ್ನಲ್ಲಿದ್ದ ಚಹಾ ಹೀರಿದನ. ಆಹಾ, ಆ ಚಹಾದ ರುಚಿ ನೋಡಿದಾಗ ಇಷ್ಟು ಒಳ್ಳೆ ಚಹಾ ಕುಡಿಯದೆ ದಿನಗಳಾದವೋ ಎಂದುಕೊಂಡನ. ಚಹಾ ಚೆನ್ನಾಗಿದೆ ಎಂದಾಗ ಇದು ವಿಂದ್ಯಾಳೆ ಮಾಡಿದ್ದು.
ನಮ್ಮ ಮನೆಯಲ್ಲಿ ಅಡುಗೆಯಿಂದ ಹಿಡಿದು ಮನೆಗೆ ಬೇಕಾದ ಸಾಮಗ್ರಿಗಳನ್ನು ತಂದು ಹಾಕುವ ಕಾರ್ಯನೂ ಇವಳದೆ. ಏನು ಮಾಡಲಿ, ನನ್ನ ಆರೋಗ್ಯ ಕೈ ಕೊಟ್ಟಿದೆ, ಸಂಪಾದಿಸುವವರು ಯಾರೂ ಇಲ್ಲ. ಗಂಡನ ಮನೆಯಲ್ಲಿ ಹಾಯಾಗಿ ಇರಬೇಕಾದವಳನ್ನು ದುಡಿಸಬೇಕಾಗಿದೆ ಎಂದಾಗ ಅವರ ಕಣ್ಣಲ್ಲಿ ನೀರು ಬಂತು. ವಿಂಧ್ಯ ಅಪ್ಪ ಎಂದು ಗಂಗರಾಯರ ಬಾಯಿ ಮುಚ್ಚಿಸಿದಳು. ರಿಶಾಂಕ್ ಇವಳನ್ನೇ ಎವೆ ಇಕ್ಕದೆ ನೋಡುತ್ತಿದ್ದ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟೊಂದು ಜವಾಬ್ದಾರಿ ಎಂದು ಯೋಚಿಸಿದ. ತನಗೆ ಅಪ್ಪ ಅಮ್ಮ ಕಷ್ಟಪಟ್ಟ ಕಾರಣ ಕಷ್ಟಗಳ ಅರಿವಿರಲಿಲ್ಲ. ತನಗೆ ಬೇಕಾದಷ್ಟು ದುಡ್ಡಿದೆ, ಎಲ್ಲವೂ ಇದೆ. ಆದರೆ ವಿಂಧ್ಯಾಳಿಗೆ ಅದ್ಯಾವುದೂ ಇಲ್ಲ. ಎಷ್ಟೊಂದು ಸ್ವಾಭಿಮಾನಿ ಇವಳು. ಆಗ ಶಾಪಿಂಗ್ನ ಬಿಲ್ ತಾನೇ ಬರೆಸಿದಳು. ಇರಲಿ, ಇವಳಂತವಳೇ ನನಗೆ ಬೇಕಾದದ್ದು ಎನ್ನುತ್ತಾ ಹೆಮ್ಮೆಪಟ್ಟ. ಆದಷ್ಟು ಬೇಗ ತನ್ನ ಮನದಿಂಗಿತವನ್ನು ತಿಳಿಸಬೇಕು ಎನ್ನುತ್ತಾ, ಸರಿ ನಾನಿನ್ನು ಹೊರಡುತ್ತೀನಿ ಎಂದು ಹೊರಟೇ ಬಿಟ್ಟ. ಇತ್ತ ಗಂಗರಾಯರಿಗೂ ಶಾಂತಾಗೂ ರಿಶಾಂಕ್ನ ನೋಡಿ ಖುಷಿಯಾಯಿತು. ಆ ಗರ್ಭ ಶ್ರೀಮಂತನಾದರೂ ಒಂದು ಚೂರು ಜಂಬ ಇಲ್ಲ ಕಣೆ, ಒಳ್ಳೆ ಹುಡುಗ, ಏನು ಸಂಸ್ಕಾರ ನಯವಿನಯ, ಹೆತ್ತ ತಾಯಿ ಪುಣ್ಯ ಮಾಡಿರಬೇಕು ಎಂದಾಗ ವಿಂಧ್ಯಾಳಿಗೆ ಸಿಟ್ಟು ಬಂತು. ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾನೆ, ಒಳ್ಳೆಯವನಂತೆ ಒಳ್ಳೆಯವನು ಎಂದು ಗೊಣಗಿದಳು. ಒಂದು ಲೆಕ್ಕದಲ್ಲಿ ರಿಶಾಂಕ್ ಇಲ್ಲಿಗೆ ಬಂದಿದ್ದು ಒಳ್ಳೆಯದೇ ಆಗಿತ್ತು. ತಾನು ನಾಡಿದ್ದು ಕೆಲಸದ ನಿಮಿತ್ತ ಮುಂಬೈಗೆ ಹೋಗುವ ವಿಷಯವನ್ನು ಹೇಳಿದರೆ ಇವರುಗಳು ಒಪ್ಪಬಹುದು. ಅವನ ಬಗ್ಗೆ ಇಬ್ಬರಿಗೂ ಸದಾಭಿಪ್ರಾಯ ಇದೆ ಎಂದು ಅಪ್ಪ ಅಮ್ಮನ ಬಳಿ ಪೀಠಿಕೆ ಹಾಕಿ ಬಿಟ್ಟಳು. ಅಪ್ಪ, ಅದು ನಾಡಿದ್ದು ನಾನು ಒಂದು ವಾರದ ಮಟ್ಟಿಗೆ ಆಫೀಸ್ನ ಕೆಲಸಕ್ಕಾಗಿ ಮುಂಬೈಗೆ ಹೋಗಬೇಕಾಗಿದೆ ಎಂದಾಗ ಗಂಗರಾಯರು, ಯಾರ ಜೊತೆ ಹೋಗ್ತಾ ಇದ್ದೀಯಾ? ಅನಿವಾರ್ಯವಾ? ನೀನೇ ಹೋಗಬೇಕಾ ಎಂದಾಗ, ಹೌದು ಅಪ್ಪ, ಬಾಸ್ ಜೊತೆ ಹೋಗಬೇಕಿರುವುದು ಎಂದಾಗ, ಸರಿ ಅಮ್ಮ ಹುಷಾರು, ಹೋಗ್ಬಿಟ್ಟು ಬಾ ಎಂದಾಗ ಶಾಂತ ಅಡ್ಡಗಾಲು ಹಾಕಿದರು. ಮುಂಬೈ ಬೇಡ, ಏನು ಬೇಡ, ಯಾವ ಕೆಲಸವೂ ಬೇಡ, ಒಂಟಿ ಹೆಣ್ಮಗು, ಈಗಿನ ಕಾಲ ಸರಿ ಇಲ್ಲ, ನಾನಿದಕ್ಕೆ ಒಪ್ಪಿಗೆ ಕೊಡಲ್ಲ ಎಂದಾಗ ಗಂಗರಾಯರು, ಆಫೀಸು ಕೆಲಸದ ನಿಮಿತ್ತ ಹೋಗ್ತಾ ಇರೋದು ಕಣೆ, ಈಗ ಬಂದಿದ್ರಲ್ಲ ಬಾಸ್ ಅವರ ಜೊತೆ ಕಣೆ, ಯಾಕೆ ಭಯ ನಿನಗೆ? ಆಫೀಸ್ ಕೆಲಸ ಅಂದಮೇಲೆ ಹೋಗದೇ ಇದ್ರೆ ಹೇಗಾಗುತ್ತೆ ಕಣೆ? ಕ್ಷಮಿಸಿ ಬಿಡು ಮಗಳೇ, ನಾನು ಆರೋಗ್ಯದಿಂದಿದ್ದರೆ ನಿನಗೆ ಈ ಸ್ಥಿತಿ ಬರುತ್ತಿರಲಿಲ್ಲ ಎಂದು ಅತ್ತಾಗ ವಿಂಧ್ಯ ಅವರನ್ನು ಸಮಾಧಾನಪಡಿಸಿದಳು. ಅಪ್ಪ, ಎಷ್ಟು ಅಂತ ಕಣ್ಣೀರಾಗ್ತೀಯಾ? ನಿನ್ನ ಕಣ್ಣಲ್ಲಿ ಏನು ಬಾವಿ ಇದೆಯಾ? ಬೇಕಾದಾಗೆಲ್ಲ ಸೇದಿ ಸೇದಿ ನೀರು ಸುರಿಸ್ತೀಯಾ ಎಂದಾಗ, ನಿನಗೆ ತಮಾಷೆ, ನನಗೆ ಸಂಕಟ ಎಂದು ಗಂಗರಾಯರು ನುಡಿದಾಗ, ಈಗ ಏನಾಗಿದೆ ಅಂಥದ್ದು ಸಂಕಟ ಪಡೋಕೆ? ಬದುಕು ಅಂದಮೇಲೆ ಇವೆಲ್ಲ ಇದ್ದಿದ್ದೆ. ಇರೋವಷ್ಟು ದಿನ ಹ್ಯಾಪಿಯಾಗಿರಬೇಕು, ನಮ್ಮನ್ನು ನೋಡಿ ಕಷ್ಟಗಳೇ ಓಡಿ ಹೋಗಬೇಕು ಎಂದು ವಿಂಧ್ಯ ನುಡಿದಾಗ, ನೀನೇ ಕಣೆ ನನ್ನ ಸಂತೋಷ ಎಂದರು ಗಂಗರಾಯರು. ಆಫೀಸ್ಗೆ ಬಂದ ರಿಶಾಂಕ್ ವಿಂಧ್ಯಾಳಿಗಾಗಿ ಹುಡುಕಾಡಿದ. ವಿಂಧ್ಯ ಇನ್ನೂ ಬಂದಿರಲಿಲ್ಲ. ಎಲ್ಲಿ ಹೋದಳು? ನಾಡಿದ್ದು ನಡೆಯುವ ಮೀಟಿಂಗ್ಗೆ ತಯಾರಾಗಬೇಕು. ಎಲ್ಲಿ ಇವಳು ಎಂದಾಗಲೇ ನಿಧಾನವಾಗಿ ಬರುತ್ತಿದ್ದಳು. ವಿಂಧ್ಯ, ಯಾಕಿಷ್ಟು ಲೇಟ್? ಸಮಯ ಪ್ರಜ್ಞೆ ಇಲ್ಲವೇ ನಿನಗೆ ಎಂದಾಗ, ಸರ್ ಅದು ಎಂದು ವಿಂಧ್ಯ ಎಂದಾಗ ಅವಳಿಗೆ ಮಾತನಾಡಲು ಅವಕಾಶ ಕೊಡದೆ, ನಿಮ್ಮಂಥವರಿಗೆ ಕೆಲಸ ಕೊಟ್ಟಿದ್ದು ನನ್ನ ತಪ್ಪು. ಬೇಕಾದಾಗ ಬರೋದು, ಬೇಕಾದಾಗ ಹೋಗೋದಕ್ಕೆ ಇದು ಮಾರ್ಕೆಟ್ ಅಲ್ಲ, ಆಫೀಸು. ಸರಿ, ಕೆಲಸ ನೋಡು ಎಂದು ಬೈದು ಕಳುಹಿಸಿದಾಗ ಪೆಚ್ಚಾಗಿ ತನ್ನ ಕ್ಯಾಬಿನ್ನಲ್ಲಿ ಬಂದು ಕೂತಳು. ಈ ಬಾಸ್ ಯಾಕೆ ನನ್ನ ಬಳಿ ಹೀಗೆ ವರ್ತಿಸುತ್ತಾರೆ? ನಾನೇ ತಪ್ಪು ಮಾಡಿದೆ. ಒಂದಿನ ತಡವಾಗಿ ಬಂದೆ, ಅದು ಉದ್ದೇಶಪೂರ್ವಕವಾಗಿಯೂ ಅಲ್ಲ. ತನ್ನ ಗಾಡಿ ಕೆಟ್ಟು ಹೋಗಿ ತಾನು ಬಸ್ ಏರಿ ಬರುವಾಗ ಲೇಟ್ ಆಯಿತು. ಅಪ್ಪ ಓಡಿಸುತ್ತಿದ್ದ ಗಾಡಿಯದು. ಅಪ್ಪನ ಆರೋಗ್ಯ ಹದಗೆಟ್ಟ ನಂತರ ಅದನ್ನು ನಾನು ಓಡಿಸಲು ಶುರು ಮಾಡಿದ್ದೆ. ವಿಂಧ್ಯ ವಿಂಧ್ಯ ಎಂದು ರಿಶಾಂಕ್ ಕರೆದಾಗ ಯೋಚನೆಗಳಿಗೆ ಬ್ರೇಕ್ ಹಾಕಿ ಓಡಿದಳು. ನೋಡು, ನಿನ್ನ ಗಾಡಿನ ಸರ್ವಿಸ್ಗೆ ಕೊಡೋಕೆ ಹೇಳಿದ್ದೀನಿ, ನಮ್ಮ ಡ್ರೈವರ್ ಹೋಗಿ ಬಿಟ್ಟು ಬರ್ತಾನೆ ಎಂದಾಗ, ಸರ್ ಅದು ನೀವ್ಯಾಕೆ ಎಂದು ಕೇಳಿದಾಗ, ಅದು ಇಲ್ಲ ಇದು ಇಲ್ಲ ಎಂದು ಹೇಳಿ ಇವತ್ತಿನ ಪ್ರೋಗ್ರಾಂ ಫೈಲ್ ತೆಗೆದುಕೊಂಡು ಬನ್ನಿ ಎಂದು ಕಳುಹಿಸಿದನು. ಅಲ್ಲ, ಈ ಸರ್ಗೆ ಏನಾಗಿದೆ? ನನ್ನ ಗಾಡಿ ಕೆಟ್ಟೋಗಿರೋದು ಹೀಗೆ ಗೊತ್ತಾಯ್ತು. ಆಗೊಮ್ಮೆ ಸಿಟ್ಟು, ಹೀಗೊಮ್ಮೆ ಕಾಳಜಿ, ಏನಾಗಿದೆ ಎಂದು ಯೋಚಿಸುತ್ತಾ ಹೇಳಿದ ಕೆಲಸ ಮರೆತಾಗ, ವಿಂಧ್ಯ ಎಂದು ಮತ್ತೊಮ್ಮೆ ಕರೆದಾಗ, ಹಾ ಬಂದೆ ಎಂದು ಫೈಲ್ ತೆಗೆದುಕೊಂಡು ಹೋದಳು. ಫೈಲಲ್ಲಿದ್ದ ಪ್ರೋಗ್ರಾಂಗಳನ್ನೆಲ್ಲ ಓದಿ ಹೇಳಿದಳು. ಹಾಂ ಸರಿ, ನೋಡು, ಇವತ್ತು 12 ಗಂಟೆಗೆ ಒಂದು ಮುಖ್ಯವಾದ ಕಾರ್ಯಕ್ರಮ ಇದೆ, ಸೊ ಮಿಸ್ ಮಾಡೋ ಹಾಗಿಲ್ಲ. ಹಾಂ, ಇನ್ನೊಂದು ಸಂಗತಿ,
ನಮಗೆ ನಾಳೆ ಬೆಳಗ್ಗೆ 10 ಗಂಟೆಗೆ ಫ್ಲೈಟ್ ಇರೋದು. ಸೊ ನಾಳೆ ರೆಡಿ ಆಗಿರೋ, ಕಾರ್ ಕಳಿಸ್ತೀನಿ ಎನ್ನುತ್ತಾ ಹೊರಗಡೆ ಹೋದನು. 12 ಗಂಟೆಗೆ ವಿಂಧ್ಯಾಳಿಗೆ ಒಂದು ಸರ್ಪ್ರೈಸ್ ಕಾದಿದ್ದ. ಅಲ್ಲಿ ಆಫೀಸ್ನವರೆಲ್ಲ ರೆಡಿಯಾಗಿ ನಿಂತಿದ್ದರು. ಇವಳು ಹೊರಗಡೆ ಬಂದಾಗ ಎಲ್ಲರೂ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ವಿಂಧ್ಯಾ ಎಂದು ರಿಷಾಂಕ್ನನ್ನು ಸೇರಿಸಿದಂತೆ ಎಲ್ಲರೂ ಹೇಳಿದರು. ಅಲ್ಲಿ ನೋಡಿದರೆ ವಿಂಧ್ಯಾಳ ಅಪ್ಪ, ಅಮ್ಮ, ತಮ್ಮ ಎಲ್ಲರೂ ಬಂದಿದ್ದರು. ಕೇಕ್ ಕಟ್ ಮಾಡಿದರು. ರಿಷಾಂಕ್ ಅವಳಿಗೆ ಶುಭಾಶಯ ಕೋರಿ ಕೇಕ್ ತಿನ್ನಿಸಿದನು. ಅವಳ ಕಣ್ಣಲ್ಲಿ ಕಣ್ಣೀರು ಇತ್ತು. ಸರ್, ನಿಮಗೇಗೆ ಗೊತ್ತಾಯಿತು ನನ್ನ ಹುಟ್ಟುಹಬ್ಬ? ನನಗೆ ಮರೆತು ಹೋಗಿತ್ತು. ನಿಮಗೇಗೆ ತಿಳಿಯಿತು ಎಂದು ಕೇಳಿದಳು ವಿಂಧ್ಯಾ. ನಮ್ಮ ಆಫೀಸಿನ ಸ್ಪೆಷಾಲಿಟಿನೇ ಹಾಗೆ. ನಮ್ಮಲ್ಲಿನ ಎಲ್ಲ ಕೆಲಸಗಾರರ ಹುಟ್ಟುಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಅವರುಗಳೇ ನಮ್ಮ ಜೀವಾಳ. ಅವರು ಸಂತೋಷವಾಗಿದ್ದರೆ ನಾವು ಸಂತೋಷವಾಗಿರ್ತೀವಿ ಎಂದು ರಿಷಾಂಕ್ ಹೇಳಿದಾಗ ಕಣ್ಣೀರು ಉಕ್ಕಿ ಬಂತು ವಿಂಧ್ಯಾಳಿಗೆ. ಹೇ, ನೀನು ಅಳಬಾರ್ದು ಎಂದು ಅವಳ ಕಣ್ಣೀರನ್ನು ಒರೆಸಿ ಅವಳಿಗೆ ಉಡುಗೊರೆ ಕೊಟ್ಟನು. ಇದು ಕಣ್ಣೀರಲ್ಲ, ಆನಂದ ಬಾಷ್ಪ. ಥ್ಯಾಂಕ್ ಯು ಸೋ ಮಚ್ ಸರ್ ಎಂದು ಹೇಳುತ್ತಾ ವಿಂಧ್ಯಾ ಅಪ್ಪ ಅಮ್ಮನ ಬಳಿ ಹೋಗಿ ಆಶೀರ್ವಾದ ಪಡೆದಳು. ಅಂತೂ ಮುಂಬೈಗೆ ಹೊರಡುವ ದಿನ ಬಂದೇ ಬಿಟ್ಟಿತು. ಪವಿತ್ರ ವಶಿಷ್ಠ ಶರ್ಮರು ಅವನನ್ನು ತಬ್ಬಿ ಹೋಗ್ಬಿಟ್ಟು ಬಾ ಮಗನೇ, ಒಳ್ಳೆಯದಾಗಲಿ ಎಂದು ಬೀಳ್ಕೊಟ್ಟರು. ಇತ್ತ ವಿಂಧ್ಯಾಳು ಅಪ್ಪ ಅಮ್ಮನ ಆಶೀರ್ವಾದ ಪಡೆದು ಹೊರಟಾಗ, ಅಕ್ಕ ನನಗೆ ಏನಾದರೂ ತಾ ಎಂದು ವರುಣ್ ಹೇಳಿದ್ದನು. ಸರಿ ಕಣೋ ಎಂದು ಅವನ ತಲೆ ಸವರಿ ಹೊರಟಳು. ಅವಳನ್ನು ಕರೆದುಕೊಂಡು ಹೋಗಲು ಸ್ವತಃ ರಿಷಾಂಕ್ ಬಂದಾಗ ಆಶ್ಚರ್ಯವಾಗಿತ್ತು. ಅವಳು ಹುಬ್ಬೇರಿಸಿದಾಗ, ನಾನೇ ಸುಂದರವಾದ ಹುಡುಗಿಯರು ಎಲ್ಲ ಒಬ್ಬೊಬ್ಬರೇ ಎಲ್ಲಿಗೂ ಹೋಗಬಾರ್ದು, ಹಾಗಾಗಿ ನಾನು ನಿಮ್ಮ ಕಾವಲುಗಾರನಾಗಿ ಬಂದಿರುವೆ. ಕಾರತ್ತಿ ಮೇಡಮ್ ನಾಟಕೀಯವಾಗಿ ಹೇಳಿ ಕಾರಿನ ಬಾಗಿಲು ತೆಗೆದಾಗ, ಇದ್ಯಾಕೋ ಸ್ವಲ್ಪ ಅತಿಯಾಯಿತು ಅನ್ಸಲ್ವಾ? ನಾನು ನಿಮ್ಮ PA ಸರ್, ನೀವಲ್ಲ ಎಂದು ವಿಂಧ್ಯಾ ನುಡಿದಾಗ, ಯಾರಿಗೊತ್ತು, ಭವಿಷ್ಯದಲ್ಲಿ ನಾನೇ ನಿಮ್ಮ PA ಆಗುತ್ತೇನೇನೋ. ಕಾಲದ ಮಹಿಮೆ ಹೇಗಿರುತ್ತೆ ಅಂದಾಗ ಅವನನ್ನು ಸುಟ್ಟು ಬಿಡುವಂತೆ ನೋಡಿದಳು. ವಿಂಧ್ಯಾ ಮೇಡಮ್ ಅವರೇ, ದುರ್ಗಿಯ ಅವತಾರ ತಾಳಬೇಡಿ, ಈ ಪಾಮರ ಇಲ್ಲೇ ಸುಟ್ಟು ಬೂದಿಯಾಗಿ ಬಿಡ್ತಾನೆ ಎಂದಾಗ, ಸರ್ ಹೊರಡೋಣ್ವಾ ಎಂದು ಡ್ರೈವರ್ ಅವರಿಬ್ಬರನ್ನು ಎಚ್ಚರಿಸಿದ. ಇಬ್ಬರು ಹಿಂದಿನ ಸೀಟಲ್ಲಿ ಕೂತರು. ಕಾರು ಚಲಿಸತೊಡಗಿದರು. ಯಾಕೋ ವಿಂಧ್ಯಾಳಿಗೂ ರಿಷಾಂಕ್ನನ್ನು ನೋಡಿದಾಗ ಹಾರ್ಟ್ ಬೀಟ್ ಜಾಸ್ತಿಯಾಗುತ್ತಿತ್ತು. ಮೈಯೆಲ್ಲ ಬೆವರಿತು ಆ ತಂಪಿನೊಳಗು. FM ನಿಂದ ಒಂದು ಮಳೆಬಿಲ್ಲು, ಒಂದು ಮಳೆ ಮೋಡ ಹೀಗೂ ಜೊತೆಯಾಗಿ ಮಧುರ ಹಾಡು ತೇಲಿ ಬರುತ್ತಿತ್ತು. ಇಬ್ಬರಿಗೂ ಏನು ಸಂಕೋಚ ಮನೆ ಮಾಡಿತ್ತು. ವಿಂಧ್ಯಾಳಿಗೆ ಬೆಳಗ್ಗೆ ಬೇಗ ಎದ್ದ ಕಾರಣದಿಂದಲೋ ಏನೋ ಸಣ್ಣದಾಗಿ ತಲೆ ನೋಯುತ್ತಿತ್ತು. ಹೀಗಾಗಿ ಕಣ್ಣು ಮುಚ್ಚಿದಳು. ಅಲ್ಲೇ ನಿದ್ದೆ ಹೋದಳು. ಹೊಟ್ಟೆ ಚುರುಗುಡುತ್ತಿದ್ದ ಕಾರಣ ರಿಷಾಂಕ್ ಮುಂದೆ ಹೋಟೆಲ್ ಬಳಿ ಕಾರನ್ನು ನಿಲ್ಲಿಸಲು ಹೇಳಿದ. ಡ್ರೈವರ್ ಪಕ್ಕಕ್ಕೆ ಕಾರನ್ನು ನಿಲ್ಲಿಸಲು ಹೋಗುತ್ತಿದ್ದಂತೆ ಇನ್ನೊಂದು ಕಾರ್ ಅಡ್ಡ ಬಂತು. ಡ್ರೈವರ್ ಸಡನ್ ಆಗಿ ಬ್ರೇಕ್ ಹಾಕಿದ ರಭಸಕ್ಕೆ ವಿಂಧ್ಯಾ ರಿಷಾಂಕ್ನ ಮೇಲೆ ಬಿದ್ದಳು. ರಿಷಾಂಕ್ ಅವನಿಗೆ ಬೈಯುತ್ತಾ ಮಧುರ ಕ್ಷಣವನ್ನು ಆನಂದಿಸಿದನು. ವಿಂಧ್ಯಾಳಿಗೆ ಎಚ್ಚರವಾಗಿ ಕಣ್ಣು ಬಿಟ್ಟು ನೋಡಿದಾಗ ತಾನು ಎಲ್ಲಿ ಮಲಗಿದ್ದೇನೆ ಎಂದು ಯೋಚಿಸಿ ಅರೆಕ್ಷಣ ನಾಚಿ ಸವರಿಸಿಕೊಂಡು ಎದ್ದಳು. ಇಬ್ಬರಲ್ಲೂ ಅದೇನೋ ಸೆಳೆತ, ಅವ್ಯಕ್ತ ಭಾವನೆ ಮನೆ ಮಾಡಿದ್ದ. ವಿಂಧ್ಯಾ, ತಿಂಡಿಗೆ ಹೋಗೋಣ ಬಾ ಎಂದಾಗ ಅವನ ಹಿಂದೆಯೇ ಹೋದಳು. ಇಬ್ಬರು ಇಡ್ಲಿ ವಡ ತಿಂದರು. ಕಾರು ಪುನಃ ಏರ್ಪೋರ್ಟ್ಗೆ ತೆರಳಿತು. ವಿಂಧ್ಯಾ ವಿಮಾನದಲ್ಲಿ ಪಯಣ ಮಾಡುತ್ತಿರುವುದು ಮೊದಲ ಬಾರಿಗೆ. ರಿಷಾಂಕ್ ಹಾಗಲ್ಲ, ಅವನಿಗೆ ವಿಮಾನವೇ ಪ್ರಿಯ ವಾಹನ. ಅಂತೂ ಅವರ ವಿಮಾನಯಾನ ಆರಂಭವಾಯಿತು. ವಿಂಧ್ಯಾ ತುಂಬ ಪುಳಕಿತಳಾಗಿದ್ದಳು. ಇಬ್ಬರು ಜೊತೆಯಾಗಿ ಪಯಣ ಮಾಡುತ್ತಿದ್ದರು. ಬಾಳೆಂಬ ಹಾದಿಯಲ್ಲಿ ಅವರಿಬ್ಬರು ಜೊತೆಯಾಗಿ ಹೆಜ್ಜೆ ಹಾಕಲು ವಿಧಿ ಸಂಕಲ್ಪ ಮಾಡಿದ್ದೇನೋ. ಅಂತೂ ವಿಂಧ್ಯಾ ರಿಷಾಂಕ್ ಜೋಡಿ ಮುಂಬೈ ತಲುಪಿದರು. ಮುಂಬೈಯಿಂದ ಅವರು ತಲುಪಬೇಕಾದ ಹೋಟೆಲ್ ತಲುಪಿದರು. ಅಷ್ಟರಲ್ಲಾಗಲೇ ಪವಿತ್ರರ ಫೋನ್ ಬಂದಿತ್ತು. ವಿಂಧ್ಯಾ ರಿಸೀವ್ ಮಾಡಿದ್ದಳು. ರಿಷಾಂಕ್ ವಿಂಧ್ಯಾಳ ಬಳಿ ತನ್ನ ಫೋನ್ ಕೊಟ್ಟು ಫ್ರೆಶ್ ಅಪ್ ಆಗಲು ಹೋಗಿದ್ದ. ಹಲೋ ರಿಷಾಂಕ್, ಪ್ರಯಾಣ ಎಲ್ಲ ಚೆನ್ನಾಗಿತ್ತಾ ಎಂದಾಗ ವಿಂಧ್ಯಾ ಮಾತನಾಡಲೋ ಬೇಡವೋ ಎಂದು ತಡವರಿಸುತ್ತಾ, ಹಾಂ ಮೇಡಮ್, ನಾನವರ PA ವಿಂಧ್ಯಾ ಮಾತನಾಡುತ್ತಾ ಇರುವುದು. ಸರ್ ಫ್ರೆಶ್ ಅಪ್ ಆಗಲು ಹೋಗಿದ್ದಾರೆ ಎಂದಾಗ, ಸರಿ ಎಂದು ಫೋನ್ ಇಟ್ಟರು ಪವಿತ್ರ. ವಿಂಧ್ಯಾ ಅಂದರೆ ಅವತ್ತು ದೇವಸ್ಥಾನದಲ್ಲಿ ನನಗೆ ಡಿಕ್ಕಿ ಹೊಡೆದ ಹುಡುಗಿ. ರಿಷಾಂಕ್ ಜೊತೆ ಅವಳು ಹೋಗಿದ್ದಾಳ. ಅವಳೇಕೆ ಹೋಗಬಾರದು? ಅವಳು ಅವನ PA ಅಲ್ವಾ ಎಂದು ಒಳಮನಸ್ಸು ಹೇಳಿತು. PA ಹೌದು,
ಆದರೂ ಇವರಿಬ್ಬರೇ ಅಲ್ಲಿ ಎಂದು ಯೋಚಿಸಿದಾಗ, ನೀನು ಸುಮ್ಮನೆ ತಲೆ ಕೆಡಿಸಿಕೊಳ್ಳುತ್ತಿರುವೆ, ನಿನ್ನ ಮಗನ ಮೇಲೆ ನಂಬಿಕೆ ಇಲ್ವಾ ಎಂದು ಒಳಮನಸ್ಸು ಹೇಳಿದಾಗ ಪವಿತ್ರ, ಹೌದು, ಮಗನ ಮೇಲೆ ನಂಬಿಕೆ ಇದೆ ಎಂದು ಅಡುಗೆ ಮನೆಗೆ ಹೊರಟರು. ರಿಶಾಂಕ್ ಫ್ರೆಶಪ್ ಆಗಿ ಹೊರಬಂದಾಗ ವಿಂದ್ಯಾ ಮೊದಲ ಬಾರಿಗೆ ಅವನ ಚಂದವನ್ನು ಹಳೆದಳು. ಆ ದೃಢವಾದ ನೀಲಕಾಯ, ಆ ಗುಂಗುರು ಕೂದಲು, ಆ ಗುಳಿ ಕೆನ್ನೆಯ ನಗುಮುಖ ನೋಡಿದಾಗ ವಿಂದ್ಯಾಳಿಗೆ ಅವನು ಸುಂದರಾಂಗ ಅನಿಸಿತು. ನನ್ನ ಬಾಳ ಸಂಗಾತಿಯಾಗಿ ಬರುವವನು ಇವನಂತಿದ್ದರೆ ಎಷ್ಟು ಚೆನ್ನ ಎಂದು ಯೋಚಿಸಿದಳು. ಎದೆಯಲ್ಲಿ ಏನೋ ಕಂಪನ ಸೃಷ್ಟಿಯಾಯಿತು. ಅವಳ ದೃಷ್ಟಿ ತನ್ನ ಮೇಲಿರುವುದನ್ನು ಗಮನಿಸಿದ ರಿಶಾಂಕ್ ವಿಂದ್ಯಾ ಎಂದು ಕರೆದಾಗ ಹಾ ಎಂದಳು. ನೋಡು, ಪಕ್ಕದ ಕೋಣೆ ನಿನಗಾಗಿ ಬುಕ್ ಮಾಡಿರುವೆ, ಹೋಗು ಫ್ರೆಶಪ್ ಆಗಿ ಬಾ, ನೈಟ್ ಫಾರಿನ್ ಕ್ಲೈಂಟ್ಸ್ ಜೊತೆ ಸ್ಪೆಷಲ್ ಡಿನ್ನರ್ ಇದೆ ಎಂದು ಕೀಲಿ ಕೈ ಕೊಟ್ಟು ಕಳುಹಿಸಿದ. ಅವಳು ಸರಿ ಎಂದು ತಲೆಯಾಡಿಸಿ ಹೊರಟಳು. ಇವನು ಅವಳು ಹೋಗುವ ದಾರಿಯನ್ನೇ ನೋಡಿ ಕೂದಲಲ್ಲಿ ಕೈಯಾಡಿಸುತ್ತಾ ನಿಂತ. ವಿಂದ್ಯಾನು ಫ್ರೆಶಪ್ ಆಗಿ ಬಂದಳು. ಪಿಂಕ್ ಬಣ್ಣದ ಲೆಹೆಂಗಾ ಧರಿಸಿ ರಿಶಾಂಕ್ ರೂಮಿನ ಬಾಗಿಲು ಬಡಿದಳು. ರಿಶಾಂಕ್ ಬಾಗಿಲು ತೆರೆದಾಗ ಎದುರಿಗೆ ಅವನ ದೇವತೆ ನಿಂತಿದ್ದಳು. ಅವಳ ಅಲಂಕಾರ ಚೆಲುವಿಗೆ ರಿಶಾಂಕ್ ಮನಸೋತು ಆಶ್ಚರ್ಯದಿಂದ ಅವಳನ್ನೇ ನೋಡುತ್ತಾ ನಿಂತನು. ಅವನು ನೋಡುವ ಪರಿಗೆ ಅವಳು ಒಮ್ಮೆ ನಾಚಿ ನೀರಾದಳು. ಆ ಕ್ಷಣವೇ ಅವಳಿಗೊಂದು ಸಿಹಿ ಮುತ್ತು ನೀಡುವ ಬಯಕೆಯಾಯಿತು ಅವನಿಗೆ. ಆದರೆ ಮರುಕ್ಷಣವೇ ಸವರಿಸಿಕೊಂಡು, ಇಲ್ಲ, ತಾನೀಗ ಮನಸ್ಸನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳಬೇಕು. ತನ್ನ ಭಾವನೆಗಳನ್ನು ತಾನಿನ್ನೂ ವ್ಯಕ್ತಪಡಿಸಿಲ್ಲ. ಅವಳ ಮನಸ್ಸಿನ ಭಾವನೆಗಳು ಏನೆಂದು ನನಗೆ ತಿಳಿದಿಲ್ಲ. ನಾನು ಎಚ್ಚರ ತಪ್ಪಬಾರದು. ನನ್ನನ್ನೇ ನಂಬಿ ಬಂದವಳ ಮನಸ್ಸನ್ನು ಘಾಸಿಗೊಳಿಸಬಾರದು. ತನ್ನ ಮೇಲೆ ತಪ್ಪು ಅಭಿಪ್ರಾಯ ಬಂದು ತನ್ನ ಪ್ರೇಮವನ್ನು ಒಪ್ಪಿಕೊಳ್ಳದೆ ಹೋದರೆ, ಜೀವನ ಪರ್ಯಂತ ತನಗೆ ಸಿಗದೆ ಹೋದರೆ, ಇಲ್ಲ, ಅವಳನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ. ಅವಳು ತನ್ನೊಡನೆ ಇರಬೇಕೆಂದರೆ ತಾನೀಗ ತನ್ನ ಭಾವನೆಗಳನ್ನು ಅದುಮಿಟ್ಟುಕೊಳ್ಳುವುದು ಒಳ್ಳೆಯದು ಎಂದು ಭಾವಲಹರಿಯಲ್ಲಿ ತೇಲಿ ಹೋದನು. ಫೋನ್ ರಿಂಗ್ ಆದರೂ ರಿಶಾಂಕ್ಗೆ ಗೊತ್ತೇ ಆಗಲಿಲ್ಲ. ಸರ್, ಫೋನ್ ಎಂದು ಕೊನೆಗೆ ವಿಂದ್ಯಾಳೆ ಎಚ್ಚರಿಸಿದಳು. ಇಬ್ಬರೂ ಜೊತೆಯಾಗಿ ಡಿನ್ನರ್ಗೆ ಹೋದಾಗ ಹೋಟೆಲ್ನಲ್ಲಿ ಡಿನ್ನರ್ಗೆ ಬಂದವರೆಲ್ಲ ನೈಸ್ ಪೇರ್ ಎಂದಾಗ ವಿಂದ್ಯಾ ರಿಶಾಂಕ್ ಇಬ್ಬರು ಮುಖಾಮುಖ ನೋಡಿಕೊಂಡರು. ರಿಶಾಂಕ್ಗೆ ವಿಂದ್ಯಾಳನ್ನು ಎಷ್ಟು ಬಾರಿ ನೋಡಿದರೂ ಸಾಲದು. ಇವಳು ಸೌಂದರ್ಯದಲ್ಲಿ ನನ್ನನ್ನು ಕೊಲ್ಲುತ್ತಿದ್ದಾಳೆ. ಇವಳಿಗೆ ನನ್ನ ಪ್ರೇಮವನ್ನು ನಿವೇದನೆ ಮಾಡಿಕೊಳ್ಳಬೇಕು. ನನ್ನ ಪ್ರೇಮವನ್ನು ಒಪ್ಪಿಕೊಳ್ಳುವಳೆ. ಅವಳಿಗೂ ನನ್ನ ಮೇಲೆ ಮನಸ್ಸಿರಬಹುದಾ? ಇಲ್ಲಿಂದ ತೆರಳುವಾಗ ಏನಾದರೂ ಬದಲಾವಣೆ ಆಗಬೇಕು, ಏನಾದರೂ ಮಾಡಬೇಕು. ಪಾಪ, ನಿನ್ನೆ ಅವಳಿಗೆ ನಾನು ಬಯ್ಯಬಾರದಿತ್ತು. ಎಷ್ಟು ನೊಂದುಕೊಂಡಳೋ ಏನೋ. ಆದರೂ ಕೆಲಸದ ವಿಷಯಕ್ಕೆ ಬಂದರೆ ನಾನು ತುಂಬ ಸ್ಟ್ರಿಕ್ಟ್. ಯಾರೇ ಆಗಲಿ ನಾನು ಕೇರ್ ಮಾಡುವುದಿಲ್ಲ. ಅವಳಿಗೆ ನಾನು ಕ್ಷಮೆ ಕೇಳಬೇಕು ಎಂದು ಯೋಚನೆ ಮಾಡುತ್ತಿರುವಾಗಲೇ ವಿಂದ್ಯಾ ರಿಶಾಂಕ್ ಬಳಿ ಬಂದಳು. ಸರಿ, ಊಟ ಮಾಡೋಣವೇ? ಅವರೆಲ್ಲ ನಿಮಗಾಗಿ ಕಾಯುತ್ತಿದ್ದಾರೆ ಎಂದಾಗ ಹಾ ಸರಿ ಬಂದೆ. ಅವರ ಬಳಿ ಹೋದೆನು. ಬಂದು ಎಲ್ಲರಿಗೂ ಬೇಕಾದನ್ನು ಆರ್ಡರ್ ಮಾಡಿ ಎಂಜಾಯ್ ಎನ್ನುತ್ತಾ ತಾನು ಕುಳಿತು ಬೇಕಾದದ್ದನ್ನು ತರಿಸಿಕೊಂಡೆನು. ವಿಂದ್ಯಾ ಯಾಕೋ ಅನ್ಯಮನಸ್ಕಳಾಗಿ ಕೂತಿದ್ದಳು. ಯಾಕೋ ಅವಳಿಗೆ ತಾನಿಲ್ಲಿ ಒಂಟಿ ಅನ್ನುವ ಭಾವನೆ ಕಾಡುತ್ತಿರಬಹುದು ಎಂದುಕೊಂಡು ಅವಳ ಬಳಿ ಹೋಗಿ, ವಿಂದ್ಯಾ ಏನಾಯ್ತು, ಊಟ ಮಾಡೋಣ, ಕಮಾನ್ ಎನ್ನುತ್ತಾ ಕರೆದುಕೊಂಡು ಹೋದೆನು. ವಿಂದ್ಯಾಳಿಗೆ ಆರ್ಡರ್ ಮಾಡಲು ಹೇಳಿದೆನು. ವಿಂದ್ಯಾಳು ಆರ್ಡರ್ ಮಾಡಿದಳು. ಇಬ್ಬರು ಊಟ ಮುಗಿಸಿದರು. ಸಪ್ಪಗಿದ್ದ ವಿಂದ್ಯಾಳನ್ನು ಕಂಡು, ನನ್ನ ಹುಡುಗಿ ಯಾಕೋ ಮಂಕಾಗಿದ್ದಾಳಲ್ಲ. ಆಗ ಸರಿಯಾಗಿಯೇ ಇದ್ದಳು. ಇದ್ದಕ್ಕಿದ್ದಂತೆ ಏನಾಯ್ತು, ಏನ್ ತಿಳ್ಕೊಳ್ಳೋದು ಎಂದು ಅವಳನ್ನೇ ಕೇಳಿದ. ವಿಂದ್ಯಾ, ಏನಾಯ್ತು, ಯಾಕೆ ಸಪ್ಪಗಿದ್ದೀಯಾ? ನೀನು ಲವಲವಿಕೆಯಿಂದ ಇರಬೇಕು. ಹೇಗಿದ್ದರೆ ಹಾಗಲ್ಲ. ಕಮಾನ್ ವಿಂದ್ಯಾ ಎಂದು ಅವಳಿಗೆ ಉತ್ಸಾಹ ತುಂಬುತ್ತಾ ಫಾರಿನ್ ಕ್ಲೈಂಟ್ಸ್ ಜೊತೆ ಮಾತನಾಡಲು ರಿಶಾಂಕ್ ಹೋದೆನು. ಇತ್ತ ವಿಂದ್ಯಾಳಿಗ್ಯಾಕೋ ಬೇಸರ ಕಾಡುತ್ತಿತ್ತು. ತಾನಿಲ್ಲಿಗೆ ಬರಬಾರದಿತ್ತು. ಅಮ್ಮನ ಮಾತು ಕೇಳಬೇಕಿತ್ತು. ಅಪ್ಪ ಅಮ್ಮನ ನೆನಪು ಕಾಡುತ್ತಿತ್ತು. ತನಗೆ ಏನಾಗಿದೆ? ಇಷ್ಟು ದಿನ ಸರಿಯಾಗಿಯೇ ಇದ್ದೆನಲ್ಲ. ಆದರೆ ಹಿಂದ್ಯಾಕೋ ಒಂಟಿತನ ಕಾಡುತ್ತಿದೆಯಲ್ಲ. ಅಪ್ಪ ಅಮ್ಮನಿಗೆ ಫೋನ್ ಮಾಡಬೇಕು ಎಂದು ಹೊರಗಡೆ ಹೋದಳು. ಇತ್ತ ರಿಶಾಂಕ್ನ ಕಣ್ಣುಗಳು ವಿಂದ್ಯಾಳನ್ನು ಹರಿಸುತ್ತಿದ್ದೆವು. ಅರೆ, ಈಗ ಇಲ್ಲೇ ಇದ್ಲಲ್ಲ, ಎಲ್ಲಿ ಹೋದಳು? ಫಾರಿನ್ ಕ್ಲೈಂಟ್ಸ್ಗಳನ್ನು ಬೀಳ್ಕೊಟ್ಟು ವಿಂದ್ಯಾಳನ್ನು ಹುಡುಕುತ್ತಾ ಬಂದೆನು. ವಿಂದ್ಯಾ ಹೋಟೆಲ್ನ ಹೊರಭಾಗದಲ್ಲಿರುವ ಕಾರಂಜಿಯನ್ನು ನೋಡುತ್ತಾ ನಿಂತಿದ್ದಳು. ಅಪ್ಪ ಅಮ್ಮನ ಬಳಿ ಮಾತನಾಡಿದಾಗ ಅವಳ ಬೇಸರವೆಲ್ಲ ಹೋಗಿತ್ತು.
ಈ ಮನಸ್ಸಿನ ನೋವನ್ನು ನಮ್ಮಲ್ಲೇ ಇಟ್ಟುಕೊಂಡು ಕೊರಗುವುದಕ್ಕಿಂತ ಆಪ್ತರ ಬಳಿ ಹಂಚಿಕೊಂಡರೆ ಅವರು ಹೇಳುವ ಸಮಾಧಾನದ ನುಡಿಗಳು ಧೈರ್ಯ ನೀಡುತ್ತವೆ. ಇದರಿಂದ ಮನಸ್ಸಿನ ಭಾರ ಕಮ್ಮಿಯಾಗುತ್ತದೆ ಎಂದು ಅವಳು ತನ್ನಲ್ಲೇ ಹೇಳಿಕೊಂಡಳು. ವಿಂದ್ಯಾ, ಇಲ್ಲೇನು ಮಾಡುತ್ತಿರುವೆ ಎಂದು ಕೇಳಿದಾಗ ವಿಂದ್ಯಾ ಹಿಂದೆ ತಿರುಗಿದಳು. ಏನಿಲ್ಲ ಸರ್, ಮನೆಗೆ ಫೋನ್ ಮಾಡೋಕ್ಕೆ ಬಂದಿದ್ದೆ, ಹಾಗೆ ಈ ಕಾರಂಜಿಯನ್ನು ನೋಡುತ್ತಿದ್ದೆ ಎಂದಳು. ಅವಳ ಮುಖ ಈಗ ಕೊಂಚ ಅರಳಿದ್ದನ್ನು ಕಂಡು ರಿಶಾಂಕ್ನ ಮನಸ್ಸಿಗೆ ನೆಮ್ಮದಿಯಾಯಿತು. ಸರಿ, ನಾಳೆಯ ಪ್ರೋಗ್ರಾಂ ನಿನಗೆ ತಿಳಿದಿದೆಯಲ್ಲವೇ? ರೂಮಿಗೆ ತೆರಳೋಣ, ಗುಡ್ ನೈಟ್ ಎಂದು ಹೇಳಿದನು. ಅವನಿಗೆ ಪ್ರತಿಯಾಗಿ ಗುಡ್ ನೈಟ್ ಸರ್ ಎಂದು ವಿಂದ್ಯಾ ನುಡಿದಳು. ಇಬ್ಬರು ತಮ್ಮ ತಮ್ಮ ರೂಮ್ಗಳಿಗೆ ತೆರಳಿದರು. ರಿಶಾಂಕ್ ತನ್ನ ಪ್ರೀತಿಯನ್ನು ವಿಂದ್ಯಾ ಬಳಿ ಹೇಳುತ್ತಾನ. ಅವನ ಪ್ರೀತಿಯನ್ನು ಇವಳು ಒಪ್ಪುತ್ತಾಳಾ? ಒಂದು ವೇಳೆ ಇವರು ಒಪ್ಪಿದರೂ ರಿಶಾಂಕ್ನ ಮನೆಯಲ್ಲಿ ಒಪ್ಪುತ್ತಾರಾ? ಮುಂದೆ ಏನಾಗಲಿದೆ? ಕಾಯ್ದು ನಿರೀಕ್ಷಿಸಿ. ಭಾಗ 2 ಮುಂದುವರಿಯುತ್ತದೆ. ಭಾಗ 2ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.